ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಸೀತಾಪತಿ ಶ್ರೀರಾಮಚಂದ್ರ ವಿರಾಧ ಎನ್ನುವ ರಾಕ್ಷಸ ರೂಪದಲ್ಲಿ ಇರುವ ಗಂಧರ್ವನನ್ನು ಸಂಹಾರವನ್ನು ಮಾಡಿ ಅವನಿಗೆ ತನ್ನ ರೂಪವನ್ನು, ಶಾಪದಿಂದ ಬಂದ ರಾಕ್ಷಸ ರೂಪವನ್ನು ಪರಿಹಾರ ಮಾಡಿ ಉತ್ತಮವಾದ ಮೂಲ ರೂಪವನ್ನು ದಯಪಾಲಿಸಿ ರಾಮ ಮುಂದೆ ಹೋಗ್ತಾ ಇದ್ದಾರೆ. ಆಗ ಆ ಗಂಧರ್ವ ಒಂದು ಮಾತು ಹೇಳಿದ, ಇಲ್ಲಿ ಶರಭಂಗ ಋಷಿಗಳು ರಾಮ ನಿನ್ನ ಸಲುವಾಗಿ ಕಾಯ್ತಾ ಇದ್ದಾರೆ, ಬೇಗ ಹೋಗು. ಆ ಶರಭಂಗ ಋಷಿಗಳು ರಾಮ ಆಯಿತು ಅಂತ ಹೇಳಿ ಅವರ ಆಶ್ರಮಕ್ಕೆ ಬೇಗ ಬೇಗ ಹೊರಡ್ತಾನೆ. ಅಭಿಗಚ್ಛಾಮಹೇ ಶೀಘ್ರಂ ಶರಭಂಗಂ ತಪೋಧನಂ. ಲಕ್ಷ್ಮಣ, ಶರಭಂಗರ ಆಶ್ರಮಕ್ಕೆ ಹೋಗಬೇಕು, ಬೇಗ ಬೇಗ ತಯಾರಾಗು, ತಡ ಮಾಡೋದು ಬೇಡ ಅಂತ ಹೇಳಿದಾಗ ಹೊರಟರು. ತಸ್ಯ ದೇವ ಪ್ರಭಾವಸ್ಯ ತಪಸಾ ಭಾವಿತಾತ್ಮನಃ ಸಮೀಪೆ ಶರಭಂಗಸ್ಯ ದದರ್ಶ ಮಹದದ್ಭುತಂ. ಬೇಗ ಹೋಗ್ತಾ ಇರುವಾಗ ದೂರದೊಳಗೆ ಶರಭಂಗರ ಆಶ್ರಮ ಕಾಣಿಸ್ತು. ಅಲ್ಲಿ ನೋಡ್ತಾನೆ ರಾಮ ದೂರದಿಂದ, ಭಾರೀ ಜನ 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 ಜಂಗುಳಿ ತುಂಬಿ ಹೋಗಿಬಿಟ್ಟಿದೆ ಆಶ್ರಮದ ತುಂಬ. ಲಕ್ಷ್ಮಣ ಆಶ್ಚರ್ಯದಿಂದ ಕೇಳ್ತಾನೆ, ಏನು ರಾಣ ಇಷ್ಟು ಜನ ಸೇರಿದ್ದಾರೆ, ಒಬ್ಬೊಬ್ಬರು ದೇವತಾ ಪ್ರಭಾವ ಉಳ್ಳವರಾಗಿದ್ದಾರಲ್ಲ ಅಂತ ಕೇಳಿದಾಗ ರಾಮ ಹೇಳ್ತಾನೆ, ದೇವತಾ ಶರೀರ ಉಳ್ಳವರಲ್ಲ, ಇವರು ದೇವತೆಗಳೇ ಆಗಿದ್ದಾರೆ. ಏನಾಯಿತು ಅಲ್ಲಿ ಕಥೆ ಅಂತಂದರೆ, ಶರಭಂಗ ಋಷಿ ಪುಣ್ಯಾತ್ಮ ತಪಸ್ಸಿಗೆ ಕುಳಿತುಕೊಂಡಿರ್ತಾನೆ. ಆ ತಪಸ್ಸು ಮಾಡಿ ಮಾಡಿ ಆ ತಪಸ್ಸಿನಿಂದ ಮುಖದ ಮೇಲೆ ಇಷ್ಟು ತೇಜಸ್ಸು ಇತ್ತು ಅಂತಂದರೆ, ಸೂರ್ಯ ವೈಶ್ವಾನರ ಪ್ರಭ, ಸೂರ್ಯ ಅಗ್ನಿಗಳ ತೇಜಸ್ಸು ಮುಖದ ಮೇಲೆ ಇತ್ತು ಅಂತ ನಾವು ಅನೇಕರಲ್ಲಿ ಕಾಣುತ್ತೇವೆ. ಯಾರು ಶುದ್ಧ ಗುಣವಂತನಾಗಿದ್ದಾನೆ, ಸದಾಚಾರ ಸಂಪನ್ನನಾಗಿದ್ದಾನೆ, ಪುಣ್ಯವಂತನಾಗಿದ್ದಾನೆ, ಅವನ ಮುಖದ ಮೇಲೆ ಏನೋ ಒಂದು ಕಳೆ ಇರುತ್ತೆ. ಕಪ್ಪಿರಬಹುದು, ಕೆಂಪಿರಬಹುದು, ಇನ್ನೇನೋ ಇರಬಹುದು, ಅದು ಬೇರೆ. ಆದರೆ ಒಂದು ವಿಶಿಷ್ಟವಾದ ಚಾರ್ಮಿಂಗ್ ಕಳೆ ಅನ್ನೋದೇನಿರ್ತದೆ, ಆ ಕಳೆ ಒಂದು ವಿಶೇಷವಾಗಿ ಇರ್ತದೆ. ಅದು ಅವನು ಮಾಡುವ ಧರ್ಮದ ಪ್ರಭಾವದಿಂದ. ಈ ಪುಣ್ಯಾತ್ಮ ಶರಭಂಗ ಋಷಿ ಮುಖದ ಮೇಲಿನ ಕಾಂತಿ ಕಡಿಮೆಯಾಗುವುದಕ್ಕೆ ತಪ್ಪೇ ಮಾಡಿಲ್ಲ. ಮುಖದ ಮೇಲಿನ ಕಾಂತಿ ಇನ್ನೂ ಗ್ಲೋ ಆಗುವುದಕ್ಕೆ, ಇನ್ನೂ ಹೆಚ್ಚಾಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ತಪಸ್ಸು ಮಾಡ್ತಾ ಹೋಗ್ತಾ ಇದ್ದಾನೆ. ಆದ್ದರಿಂದಾಗಿ ಅವರ ಮುಖದ ಮೇಲೆ ಸೂರ್ಯಾಗ್ನಿಗಳ ತೇಜಸ್ಸು ಇತ್ತು ಅಂತಹ ದಿವ್ಯವಾಗಿ ಇದ್ದ. ರಥ ಪ್ರವರಮಾರೂಢಂ ಆಕಾಶೇ ವಿಬುಧಾನುಗಂ. ಅಂತಹ ಪುಣ್ಯಾತ್ಮ ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ದಾನೆ. ಒಂದು ಕಡೆಗೆ ದೊಡ್ಡದಾದ ರಥ ಅಂತಂದರೆ, ನಮ್ಮ ರಥದ ಕಾನ್ಸೆಪ್ಟಿನೊಳಗೆ 2 ಕುದುರೆ, ಬಹಳ ಅಂದರೆ 4 ಕುದುರೆ. ಯಾಕೆ ಅಂತಂದರೆ, ಈ ರಮಾನಂದ ಸಾಗರನ ಮಹಾಭಾರತವನ್ನು ನೋಡಿದ್ದಕ್ಕಾಗಿ ನಮಗೆ ಅಷ್ಟೇ ಗೊತ್ತು, ಅದಕ್ಕಿಂತ ಮೇಲೆ ಮುಂದೆ ನಮಗೆ ಗೊತ್ತಿಲ್ಲ. ಇಂದ್ರದೇವರ ರಥ ಹೀಗಿದೆ ಅಂತಂದರೆ 10,000 ಕುದುರೆಗಳಿಂದ ಕೂಡಿದ ರಥ. ಅಂದರೆ ಇಂಜನ್ನೇ ಅಷ್ಟು ಇದೆ ಅಂದಮೇಲೆ ರಥ ಇನ್ನೆಷ್ಟು ವೈಭವದಿಂದ ಇರಲಿಕ್ಕಿಲ್ಲ. 10,000 ಕುದುರೆಗಳನ್ನು ಏಕಕಾಲಕ್ಕೆ ಅದನ್ನು ನಡೆಸಬೇಕು ಅಂತಂದರೆ ಆ ಮಾತನಿಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ.
ಅಂತಹ ದಿವ್ಯವಾದ ರಥ ನಿಂತಿದೆ. ಆ ರಥದ ಪಕ್ಕದೊಳಗೆ ಐರಾವತದ ಮೇಲೆ ಇಂದ್ರ ಇದ್ದಾನೆ. ಅಗ್ನಿ, ಯಮ, ವರುಣ, ನಿವೃತ್ತಿ ಮೊದಲಾದ ದೇವತೆಗಳಿದ್ದಾರೆ. ಅದನ್ನು ನೋಡಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅಸ್ಪೃಶಂತಂ ವಸುಧಾಂ ದದರ್ಶ ವಿಭುಧೇಶ್ವರಂ. ಆ ಯಾವ ದೇವತೆಗಳು ಭೂಮಿಯನ್ನು ಮುಟ್ಟಿಲ್ಲ. ಎಷ್ಟು ಭೂಮಿಗೆ ಸಂಪರ್ಕವಾದ ವಸ್ತುಗಳ ಸ್ಪರ್ಶ ಎಷ್ಟಾಗತ್ತೆ ಅಷ್ಟು ನಾವು ಕಲುಷಿತರಾಗ್ತೇವೆ. ಅಷ್ಟು ನಾವು ಮೈಲಿಗೆ, ಕಲುಷಿತ ಅಂದರೆ ಮೈಲಿಗೆ, ಅಷ್ಟು ಮೈಲಿಗೆ ಆಗ್ತೇವೆ. ಆದ್ದರಿಂದಾಗಿ ನಮ್ಮಲ್ಲಿ ಏನು ಅಂತಂದರೆ ಸಾಧ್ಯವಿದ್ದಷ್ಟು ನಾವು ಎಲ್ಲೂ ಮುಟ್ಟುವುದಿಲ್ಲ ಅಂತಂದರೆ ಬೇರೆಯವ್ರನ್ನೆಲ್ಲ, ನಮ್ಮವರನ್ನೂ ನಾವು ಮುಟ್ಟುವುದಿಲ್ಲ. ಮುಟ್ಟಿದರೂ ಮೈಲಿಗೆನೇ. ಹಾಗಾಗಿ ಯಾಕೆ ಅಂತಂದರೆ ಈ ನಮ್ಮ ಭೂಮಿ ಏನಿದೆ ದೇವತೆಗಳಿಗೆ ಒಂದು ಅರ್ಥದಲ್ಲಿ ಸ್ಲಮ್ ಇದ್ದ ಹಾಗೆ, ಪಾಪಿಗಳೇ ತುಂಬಿದ ಭೂಮಿ. ಹಾಗಾಗಿ ಈ ಭೂಮಿಯನ್ನು ಅವರು ಮುಟ್ಟೋದಿಲ್ಲ. ಹಾಗಾಗಿ ಭೂಮಿಯಿಂದ ಅಂತರದ ಮೇಲೆ ನಿಂತಿದ್ದಾರೆ ಎಲ್ಲ ದೇವತೆಗಳು. ಯಾಕೆ ಬಂದಿದ್ದಾರೆ ಅಂತಂದರೆ ಶರಭಂಗ ಋಷಿಗಳ ತಪಸ್ಸು, ಆ ತಪಸ್ಸಿಗೆ ಮೆಚ್ಚಿ ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ ಇನ್ನು ತಪಸ್ಸು ಸಾಕು, ಹೆಚ್ಚಿನದು ನಿಮ್ಮ ಆಯುಷ್ಯ ಮುಗಿದಿದೆ, ದೊಡ್ಡದಾದ ರಥ ತಂದಿದ್ದೇವೆ, ನೀವು ಬನ್ನಿ ಅಂತ ಕರೆಯುವುದಕ್ಕಾಗಿ, ಸ್ವಾಗತ ಮಾಡುವುದಕ್ಕಾಗಿ ಆ ರಥ ಬಂದಿದೆ. ಧರ್ಮ ತಪಸ್ಸು ಯಾಕೆ ಬೇಕು? ಇದಕ್ಕಾಗಿ ಬೇಕು. ಸುಖವಾಗಿ ಮರಣವಾಗಬೇಕು, ಸುಲಭ ರೀತಿಯಿಂದ ಸತ್ತೋಗ್ಬಿಡಬೇಕು. ಈಗಿದ್ರೆ ಈಗ ಜಸ್ಟ್ ಮಾತಾಡಿ ಬಂದೇನೆ. ಬಹಳ ಅದ್ಭುತವಾದ ಮರಣವಿದು. ಹೊರತು ಒದ್ದಾಡಿ ಕುಣಿದಾಡಿ ಜಿಗದಾಡಿ ಕಂಡಾಗ ರೊಕ್ಕ ಖರ್ಚು ಮಾಡಿ ಕಷ್ಟಪಡಿಸಿ ಇನ್ನೊಬ್ಬರಿಗೆ ಈ ತರಹದ ಮರಣವೇನಿದೆ ನಮ್ಮ ಪಾಪಗಳಿಂದ ಆಗುವಂಥ ಮರಣ. ಆದ್ದರಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಧರ್ಮವನ್ನು ಮಾಡುವುದರಿಂದ ಎಲ್ಲ ತರಹದಿಂದ ವೈಭವಗಳು ನಮಗೆ ಸಿಕ್ಕು ಬರ್ತದೆ. ಇದು ಶರಭಂಗ ಋಷಿಗಳ ದೃಷ್ಟಾಂತದಿಂದ ನಮಗೆ ತಿಳಿದು ಬರ್ತದೆ. ಆ ಶರಭಂಗ ಋಷಿಗಳನ್ನು ಕರೆಯುವುದಕ್ಕಾಗಿ ಈ ಎಲ್ಲ ದೇವಾದಿ ದೇವತೆಗಳು ಬಂದು ನಿಂತಿದ್ದಾರೆ. ಸ್ವಾಮಿ ಬನ್ನಿಪ್ಪ. ಆಗ ಅವ್ರು ಏನು ಹೇಳಬೇಕು? ಶರಭಂಗ ಋಷಿಗಳು? ಇದು ಧರ್ಮದ ಪ್ರಭಾವನೆ. ಅವ್ರು ಹೇಳ್ತಾರೆ, ಇಹೋಪಯಾತ್ಯಸೋ ರಾಮೋ ಯಾವನ್ಮಾಂ ನಾಭಿಭಾಷತೆ. ಈ ವಾತಾವರಣವನ್ನು ನೋಡ್ತಾ ಇದ್ದರೆ ರಾಮ ಇಲ್ಲಿಗೆ ಬರ್ತಾ ಇದ್ದಾನೆ ಅನಿಸ್ತಾ ಇದೆ ನನಗೆ. ಎಲ್ಲಿಯವರೆಗೆ ರಾಮ ಬಂದು ನನ್ನ ಜೊತೆಗೆ ಮಾತನಾಡುವುದಿಲ್ಲ, ರಾಮನಿಗೆ ಎಲ್ಲಿಯವರೆಗೆ ನಾನು ಅನ್ನ ಹಾಕುವುದಿಲ್ಲ, ರಾಮನಿಗೆ ಎಲ್ಲಿಯವರೆಗೆ ನಾನು ನಮಸ್ಕಾರವನ್ನು ಮಾಡುವುದಿಲ್ಲ, ಅಲ್ಲಿಯವರೆಗೆ ಇಂದ್ರ ನೀನು ಸ್ವರ್ಗವನ್ನೇ ಇಲ್ಲಿ ತಂದಿಟ್ಟರು ನಾನೇನು ಬರುವುದಿಲ್ಲ. ಇದು ದೇವರ ಮೇಲೆ ಇರುವ ದೀಕ್ಷೆ. ಇದು ಅದ್ಭುತವಾದ ದೀಕ್ಷೆ. ಈ ನಿಷ್ಠೆ ಬರುವುದು ತುಂಬ ಕಷ್ಟ. ಇದು ರಾಮಾಯಣ ಹೇಳುತ್ತೆ, ನಮ್ಮನ್ನು ಸದಾಕಾಲ ಸರ್ವಕಾಲ ರಕ್ಷಣೆಯನ್ನು ಮಾಡುವುದು ಇದೇ ದೀಕ್ಷೆ, ಇದೇ ನಿಷ್ಠೆ. ಇದು ಬಿಟ್ಟು ಇನ್ಯಾವುದೋ ನಮ್ಮನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಆ ಮಟ್ಟದ ದೀಕ್ಷೆ. ಬೇಕಾದ ಪ್ರಾಣ ಹೋಗುತ್ತಾ ಹೋಗಲಿ, ಆದರೆ ನಾನು ದೇವರಿಗೆ ನೈವೇದ್ಯ ಮಾಡದ ಹೊರತು ನಾನು ಸಾಯುವುದಿಲ್ಲ, ನಾನು ಬರುವುದಿಲ್ಲ. ಹೋಗಾಚೆ ಮುಂದಿನ ಜನ್ಮದೊಳಗೆ ಈ ದೇವರು ನನಗೆ ಸಿಗ್ತಾನೋ ಇಲ್ಲ ಯಾರಿಗೆ ಗೊತ್ತು? ಮುಂದಿನ ಜನ್ಮದೊಳಗೆ ನಾನೇನಾಗ್ತೀನಿ ಯಾರಿಗೆ ಗೊತ್ತು? ಇವತ್ತೊಂದು ದಿನ ಇದೆ. ಯಮದೂತ ಯಮ ಕಾಯಿ ನಾನು ದೇವರ ಪೂಜೆ ಮಾಡಿ ಬರ್ತೇನೆ. ಇಲ್ಲ, ಮೊದಲಿನಿಂದ ಪ್ರಾರ್ಥನೆ, ನನ್ನ ದೇವರ ಪೂಜೆ, ನನ್ನ ಜಪ, ನನ್ನ ಸಾಧನೆ ಮುಗಿದು ರಾತ್ರಿ ಹೊತ್ತಿಗೆ ನೀನು ನನ್ನ ಮೇಲೆ ದಾಳಿ ಮಾಡು. ಇದು ಶರಭಂಗ ಋಷಿಗಳ ಒಂದು ಅದ್ಭುತವಾದ ದಿವ್ಯವಾದ ಕಾನ್ಸೆಪ್ಟು. ಅವರು ಆ ರೀತಿಯಾಗಿ ಹೇಳಿದಾಗ ದೇವತೆಗಳು ಅಂತಾರೆ, ಹಾಗಾದರೆ ಆಯಿತು, ರಾಮ ಬಂದ ಮೇಲೇನೆ ಬಾ. ಯಾಕೆಂದರೆ ನನಗಿಂತಲೂ ದೊಡ್ಡ ಆಫೀಸರ್ ಬರ್ತಾ ಇರುವಾಗ ನನ್ನ ಕೆಲಸ ಏನಿಲ್ಲ. ಇವು ದೊಡ್ಡ ಆಫೀಸರ್ ಅಲ್ಲ,
ಇವರು ಸರ್ವತಂತ್ರ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ರಾಮನೇ ಬರ್ತಾ ಇರುವಾಗ ಅವನಿಗಾಗಿ ನೀನು ಕಾಯುವ ಹಠ ಮಾಡಿದಾಗ ಇನ್ನು ನನ್ನ ಕೆಲಸ ಇಲ್ಲೇನಿಲ್ಲ, ನಾನು ಹೊರಡುತ್ತೇನೆ ಅಂತ ಹೇಳಿದ. ದೇವತೆಗಳಿಗೆ ಹೇಳಿದ, ನಡೀರೋ ಅಂತ ಹೇಳಿದ. ಆ ಎಲ್ಲ ದೇವತೆಗಳು ತಿರುಗಿ ಹೋಗ್ತಾ ಇರುವುದನ್ನು ರಾಮ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಬರ್ತಾರೆ ರಾಮ ಲಕ್ಷ್ಮಣರು. ಬಂದಾಗ ಇಹ ರಾಮ ಮಹಾತೇಜ ಸುತೀಕ್ಷ್ಣೋ ನಾಮ ಧಾರ್ಮಿಕ ವಸತ್ತರಣ್ಯೇ ನಿಯತಃ ಸತೆ ಶ್ರೇಯೋ ವಿಧಾಸ್ಯತಿ. ಬಂದು ನಮಸ್ಕಾರವನ್ನು ಮಾಡ್ತಾನೆ. ಏನಿದ್ರು ಋಷಿಗಳು, ತಾನು ದೇವತೆಯಾಗಿದ್ದರು, ವಯಸ್ಸಿನಲ್ಲಿ ಚಿಕ್ಕವ, ಅವರು ಋಷಿಗಳು, ಮಹಾಂತಾದ ಋಷಿಗಳು. ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಹೇಳ್ತಾನೆ, ಋಷಿಗಳೇ, ಶರಭಂಗರೇ, ನಾನು ರಾಮ ಬಂದಿದ್ದೇನೆ. ಇದು ರಾಮನ ನಾನು ಅವ್ರ ಮನೆಗೆ ಬಂದೇನಲ್ಲ, ಅವರು ನನಗೆ ವೆಲ್ಕಮ್ ಮಾಡಲಿ ಅಲ್ಲ, ಅವರು ನನಗೆ ವೆಲ್ಕಮ್ ಮಾಡಲಿಲ್ಲ, ನಾನು ಅವ್ರ ಮನೆಗೆ ಬಂದಿದ್ದೇನಲ್ಲ, ಅವ್ರು ಕರಿಬೇಕು, ಬಂದು ಸ್ವಾಗತ ಮಾಡಬೇಕು ಅಲ್ಲ. ರಾಮನೇ ಬಂದು ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ನಾನು ರಾಮ, ದಾಶರಥಿ ರಾಮ, ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಏನು ಸಂತೋಷ ಆಯಿತು. ಶರಭಂಗ ಋಷಿಗಳು ಹೇಗಿದ್ರು ಅಂತಂದರೆ ಕೇವಲ ಎಲುಬು ಮಾತ್ರ ಉಳಿದಿದೆ ಅವರಲ್ಲಿ. ಅಷ್ಟು ತಪಸ್ಸು ಮಾಡಿ ಜೀರ್ಣನಾಗಿ ಹೋಗಿದ್ದಾನೆ. ಇನ್ನು ಮರುಕ್ಷಣಕ್ಕೆ ಸಾಯಬೇಕು, ಉಸಿರಿಡ್ಕೊಂಡು ನಿಂತಿದ್ದಾನೆ. ರಾಮ ಬಂದಾಗ ಆನಂದವಾಯಿತು, ಸಂತೋಷವಾಯಿತು, ಕುಣಿದ, ಕುಪ್ಪಳಿಸಿದ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಕಣ್ಣೀರು ಬತ್ತಿ ಹೋದ ಕಣ್ಣೀರು ಹುಟ್ಟಿಕೊಂಡು ಅವನಲ್ಲಿ. ಈ ಪ್ರೀತಿ ಪ್ರೇಮದ ಕೆಲಸವೇ ಇಷ್ಟು ಅದ್ಭುತವಾದದ್ದು. ದೇವಕೀ ದೇವಿಗೆ ಕೃಷ್ಣ 9 ವರ್ಷವಾದ ಮೇಲೆ ಕಂಡ, ಕಂಸನನ್ನು ಸಂಹಾರ ಮಾಡಿ ಆದ ಮೇಲೆ ಕಂಡ. ಆ ಅಷ್ಟು ದೂರದ ಮಗ ಕಂಡಾಗಲೂ ಕೂಡ ಅವಳಲ್ಲಿ ಪ್ರೇಮ ಇಷ್ಟು ಉಕ್ಕಿ ಹರಿತು ಅಂತಂದರೆ ಆಗಿಂದಾಗಲೇ ಹಾಲು ಉಕ್ಕಿಸಿದಳು ಅಂತ ಹೇಳ್ತದೆ ಭಾಗವತ. ಇದು ಪ್ರೇಮದ ಪ್ರಭಾವ. ದೇವರಲ್ಲಿ ಮಾಡುವ ಪ್ರೇಮದ ಪ್ರಭಾವವೇ ಇಷ್ಟು ಅದ್ಭುತವಾದದ್ದು. ಈ ಪುಣ್ಯಾತ್ಮನಲ್ಲಿ ನೀರು ಕುಡಿಲಾರದ ಯಾವ ಕಾಲವಾಗಿದೆ, ಆಹಾರ ತಿನ್ನದ ಎಷ್ಟು ಕಾಲಗಳು ಕಳೆದು ಹೋಗಿದೆ ಗೊತ್ತಿಲ್ಲ. ಕೇವಲ ಎಲುಬು ಮಾತ್ರ ಉಳಿದಿದೆ. ಅಷ್ಟು ಕೃಶನಾಗಿರ್ತಕ್ಕಂಥ ಈ ವ್ಯಕ್ತಿ ರಾಮ ಕಂಡಾಗ ಆನಂದವಾಯಿತು. ಇಷ್ಟು ಆನಂದವಾಯಿತು ಅಂತಂದರೆ ಆನಂದೋದ್ರೇಕದೊಳಗೆ ಕಣ್ಣೀರು ದಳ 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 ತಿಳಿತಾ ಇದೆ, ಸುರಿತಾ ಇದೆ ಕಣ್ಣೀರು. ಬಂದ ರಾಮ ಬಂದ ಕೂಡಲೇ ಅಲ್ಲೇ ಒಂದು ದರ್ಭದ ಚಾಪೆಯನ್ನು ಕೊಡ್ತಾರೆ. ದರ್ಭದ ಚಾಪೆ, ರಾಮ ಇದು ತೆಗೆದುಕೋ, ಆಸನ, ಕುಳಿತುಕೋ ಅಂತ ಹೇಳಿದಾಗ ರಾಮ ಕುಳಿತುಕೊಂಡ. ರಾಮನಿಗೆ ನೀರು ಕೊಡ್ತಾರೆ, ರಾಮನಿಗೆ ಹಣ್ಣು ಕೊಟ್ಟ. ಸಂತೋಷವಾಯಿತು. ರಾಮ, ಇನ್ನು ನಾನು ಸಾಯಲ್ಲ, ನಾನು ಹೋಗಿ ಬರ್ತೀನಪ್ಪ, ಸಾಕು, ನನ್ನ ಜೀವನ ಮುಗಿತೀನ ಅಂತ ಹೇಳಿದಾಗ ರಾಮ ಅಂದ, ಆಯಿತು ಸಾಯಿ ಅಂತ ಹೇಳಿದ. ಅದಕ್ಕಾಗಿ ಬಂದಿದ್ದ ರಾಮ, ಆಯ್ತಪ್ಪ ಅಂತ ಹೇಳಿದ. ಆಗಿಂದಾಗಲೇ ತನ್ನ ಅದ್ಭುತವಾದ ತಪಸ್ಸಿನ ಪ್ರಭಾವದಿಂದ ಅಗ್ನಿಯನ್ನು ನಿರ್ಮಾಣವನ್ನು ಮಾಡಿ ಅಗ್ನಿಯೊಳಗೆ ಪ್ರವೇಶವನ್ನೇ ಮಾಡಿಬಿಟ್ಟ ಪುಣ್ಯಾತ್ಮ ಶರಭಂಗ. ಆಗ ನಮಗೆ ಕೇಳ್ತಾರೆ, ಈ ದೊಡ್ಡದಾದ ಆತ್ಮಹತ್ಯೆ ಅಲ್ವೇ ಇದು? ಅತಿ ದೊಡ್ಡದಾದ ಆತ್ಮಹತ್ಯೆ ಅಲ್ವೇ? ಅದಕ್ಕೆ ಅನುಮತಿ ಕೊಟ್ಟವರು ಯಾರು? ರಾಮ ಕೊಟ್ಟನಲ್ವೇ? ಹಾಗಾದ್ಮೇಲೆ ಇದಕ್ಕಿಂತಲೂ ಘೋರವಾದ ಅನ್ಯಾಯವನ್ನು ಮಾಡುವ ರಾಮನಿರುವಾಗ ರಾಮನನ್ನು ಯಾಕೆ ಹಾಡಿ ಹೊಗಳ್ತೀರಿ? ಈ ರಾಮ ಇವರು ಎಂಥ ಆದರ್ಶ ವ್ಯಕ್ತಿ ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಇಲ್ಲದೆ ಇದ್ದರೆ ಇದು ಸತ್ಯವೇ. ಯಾಕೆ ಒಬ್ಬ ತಪಸ್ವಿಯಾದ ಋಷಿಗೆ ನಾನು ಸಾಯ್ತೇನೆ ಅಂತ ಹೇಳಿದಾಗ ಸಾಯ್ಲಿಕ್ಕೆ ಅನುಮತಿ ಕೊಡ್ತಾನೆ ಅಂತಂದರೆ ನಮ್ಮ ಮನೆಯೊಳಗೂ ಹೇಳ್ತಾರೆ, ಏನೋ ಜಗಳವಾಗಿರುತ್ತೆ, ಕಷ್ಟವಾಗಿರುತ್ತೆ, ಸಂಕಟವಾಗಿರುತ್ತೆ, ಸಾಕು ಮಾರಾಯ ನಾ ಸತ್ತೋಗ್ತೇನೆ ಅಂತಂದ್ರೆ ಸಾಯಿ ಹೋಗಂತಂದ್ರೆ. ಆಗ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಧರ್ಮೋ ಯತಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ ಸ್ವಧರ್ಮ ಕರಣಸ್ಯ ಹುತಾಶನಾದೌ ದೇಹಾತ್ಯಯ ಸತತ ಏವ ತನುಂ ನಿಜಾಜ್ಞೋ ಸಂತ್ಯಜ್ಯ ರಾಮ ಪುರತಃ ಪ್ರಯಯೋ ಪರೇಶಂ. ಈ ಶರೀರ ಯಾವ ಕಾರಣಕ್ಕಾಗಿ ಇರುವುದು? ಧರ್ಮ ಮಾಡುವುದಕ್ಕಾಗಿ ಈ ಶರೀರವಿರುವುದು. ಸಾಧನ ಶರೀರವಿದು
ನೀ ದಯದಿ ಕೊಟ್ಟದ್ದು. ಆದ್ದರಿಂದಾಗಿ ಸಾಧನಕ್ಕಾಗಿಯೇ ಈ ಶರೀರ. ಯಾವ ಕ್ಷಣದೊಳಗೆ ಸಾಧನೆ ಆಗಲಿಕ್ಕೆ ಸಾಧ್ಯವಿಲ್ಲದಿರುವಷ್ಟು ಈ ಶರೀರ ಜೀರ್ಣವಾಗುತ್ತೋ ಅವಶ್ಯವಾಗಿ ಸಾಯ್ಬೋದು. ಇಲ್ಲದೇ ಇದ್ದರೆ ಸಾಯು, ಇದು ಆತ್ಮಹತ್ಯೆಗೆ ಸಮವಾಗತ್ತೆ. ಯಾಕೆ ಅಂತಂದರೆ ಈ ಸಾಧನ ಶರೀರ ಸಾಧನೆ ಮಾಡುವ ಶಕ್ತಿ ಇದ್ದಾಗ ನಾನು ಬಿಟ್ಟು ಹೋಗ್ತೇನೆ ಅಂತಂದರೆ ನನ್ನಂಥ ಹುಚ್ಚ ಇನ್ನೊಬ್ಬರು ಯಾರಿಲ್ಲ. ಹಾಗಾಗಿ ಸಾಧನೆ ಮಾಡುವ ಶಕ್ತಿ ಪೂರ್ಣ ಮಟ್ಟಕ್ಕೆ ಹ್ರಾಸವಾದಾಗ ಶರೀರ ತ್ಯಾಗ ಮಾಡುವುದಕ್ಕೆ ಏನೂ ತಪ್ಪಿಲ್ಲ ಅಂತ ಶ್ರೀಮದಾಚಾರ್ಯರು ಈಗ 600 ವರ್ಷದ ಕೆಳಗೆ ನಮಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಮೊನ್ನೆ ಕೊಟ್ಟಿದೆ. ಏನದು ದಯಾಮರಣ ಅಂಥೇಳೇನು, ಇನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾದರೆ ಅವಶ್ಯವಾಗಿ ಸಾಯಲಿ ಅಂತ ಹೇಳಿ ಅದಕ್ಕೆ ಅನುಮತಿ ಕೊಟ್ಟಿದೆ. ಯಾವಾಗೆ ಇಷ್ಟು ಕಾನ್ಸ್ಟಿಟ್ಯೂಷನ್ ಇದ್ದು ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಇವತ್ತು ಕೊಟ್ಟರೆ ನಮ್ಮ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟದ್ದು ಯಾವಾಗ? ಈಗ 800-900 ವರ್ಷದ ಕೆಳಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಮೃತಿ, ನಮ್ಮ ಇತಿಹಾಸ, ನಮ್ಮ ರಾಮಾಯಣ ಲಕ್ಷ ವರ್ಷಗಳ ಹಿಂದೆಯೇ ಇದು ಗಟ್ಟಿಯಾಗಿ ನಿರ್ಣಯವನ್ನು ಮಾಡಿಟ್ಟಿದೆ, ಗಟ್ಟಿಯಾಗಿ ನಿರ್ಣಯವನ್ನು ಮಾಡಿಕೊಟ್ಟಿದೆ. ಇದರ ಅಧ್ಯಯನ ಕಡಿಮೆಯಾದದ್ದಕ್ಕಾಗಿ ಇಲ್ಲಿ ಬರುವ ನಿರ್ಣಯಗಳು ತಡವಾಗತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಾಗೆ ಪ್ರವೇಶವನ್ನು ಮಾಡಿದ್ದಕ್ಕಾಗಿ ದೇವರ ಎದುರಿಗೆ ದೇವರನ್ನು ಧ್ಯಾನವನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಶರೀರವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಆ ಶರಭಂಗ ಋಷಿ ನೇರವಾಗಿ ಮೋಕ್ಷ ಅರ್ಥಾತ್ ಅಮುಕ್ತ ಸ್ಥಾನಕ್ಕೆ ಹೋದ ಎಂಬುದಾಗಿ ತಿಳಿಸಿಕೊಡ್ತಾರೆ. ರಾಮ ಯಾರು ಅಂತ ಕೇಳಿದಾಗ ಬಾಲಕಾಂಡದಲ್ಲೇನೆ ಭಾಳ ಸುಂದರವಾಗಿ ಬರುತ್ತೆ. ಅನಿರುದ್ಧ, ಶತ್ರುಘ್ನ, ಪ್ರದ್ಯುಮ್ನ, ಭರತ, ಸಂಕರ್ಷಣ ಲಕ್ಷ್ಮಣನಲ್ಲಿ ಸ್ವಯಂ ವಾಸುದೇವ ರಾಮನಾಗಿ ಬಂದನು. ವಾಸುದೇವ ಅಂದರೆ ಯಾವ ವಾಸುದೇವ? ಮೋಕ್ಷಪ್ರದ ವಾಸುದೇವ, ಮೋಕ್ಷವನ್ನೇ ಕೊಡುವ ವಾಸುದೇವ. ನಾವು ಇಲ್ಲಿ ಅನೇಕ ಕಥೆಗಳನ್ನು ಕೇಳ್ತೇವೆ. ರಾಮ ಮೋಕ್ಷ ಕೊಟ್ಟ ಎನ್ನುವುದನ್ನು. ಇದು ರಾಮನ ಶಕ್ತಿ, ರಾಮನ ಕೌಶಲ. ಹೀಗೆ ರಾಮ ಆ ಶರಭಂಗ ಋಷಿಗಳನ್ನು ಉದ್ಧಾರವನ್ನು ಮಾಡಿ ಮುಂದೆ ಶರಭಂಗ ಋಷಿಗಳು ಹೋಗ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ, ಇಲ್ಲೇ ನಿನ್ನ ಸಲುವಾಗಿಯೇ ಸುತೀಕ್ಷ್ಣ ಎನ್ನುವಂಥ ಒಬ್ಬ ಋಷಿ ಕಾಯ್ತಾ ಇದ್ದಾನೆ, ಅಲ್ಲಿ ಹೋಗು ಅಂತ ಹೇಳಿ ಶರಭಂಗ ಋಷಿಗಳು ಮುಂದೆ ಹೋಗ್ತಾರೆ. ಆ ಶರಭಂಗ ಋಷಿಗಳು ಕಾಲವಾಗ್ತಾ ಇರೋ ಪ್ರಸಂಗದೊಳಗೆ ಎಷ್ಟು ಜನ ಋಷಿಗಳಿದ್ದರು ಅಂದರೆ, ವೈಖಾನಸರು 60 ಲಕ್ಷ ಜನ, ವಾಲಖಿಲ್ಯರು 60 ಲಕ್ಷ ಜನ, ಇಷ್ಟಲ್ಲದೇನೆ ಅಕ್ಷ್ಮಕುಟ್ಟ, ಪತ್ರಹಾರ, ಬರೇ ಎಲೆ ತಂದು ಜೀವನವನ್ನು ಮಾಡುವ ಋಷಿಗಳು, ಗಾತ್ರಶಯ್ಯಾಹ, ತಮ್ಮ ಶರೀರವೇ ಅವರಿಗೆ ಹಾಸಿಗೆ ಅರ್ಥಾತ್ ನಿಂತಲ್ಲೇ ಮಲಗುವವರು, ಬೇರೆ ಏನಿಲ್ಲೇ ಇಲ್ಲ, ಅಂತಹ ಅನೇಕ ಋಷಿಗಳು. ಅಶಯ್ಯಾಹ, ಮಲಗದೇ ಇರುವ ಋಷಿಗಳು. ಆಕಾಶ ನಿಲಯ, ಅವ್ರಿಗೆ ಮನೆಯೇ ಇಲ್ಲ, ಎಲ್ಲಿ ಆಕಾಶವಿದೆ ಅಲ್ಲೇ ಅವ್ರಿಗೆ ಮನೆ, ಎಲ್ಲಿ ಆಕಾಶವಿಲ್ಲ ಅವರಿಗೆ ಅದೇ ಮನೆ. ಸ್ಥಂಡಿಲ ಶಾಯಿನಃ, ದೊಡ್ಡದಾದ ನಿಗಿತಾ ಇರುವಂತಹ ಅಗ್ನಿ ಜ್ವಾಲೆಯಿಂದ ಕೂಡಿದ ಸ್ಥಂಡಿಲ, ಆ ಸ್ಥಂಡಿಲದ ಪಕ್ಕದಲ್ಲೇ ಮಲಗುವವರು. ಅವ್ರಿಗೆ ಬಿಸಿ ಚಳಿ ಮಳಿ ಏನು ಸಂಬಂಧವಿಲ್ಲ. ಇನ್ನು ಕೆಲವರು ಹೇಗೆ ಅಂತಂದರೆ ಊರ್ಧ್ವವಾಸಿನಃ, ಯಾವಾಗಲೂ ಹೀಗೆ ದೇವರನ್ನೇ ನೋಡ್ತಾ ಇರೋರ ಮೇಲೆ. ಯಾಕೆ? ತೆಳಗೆ ಮುಖ ಮಾಡಿದರೆ ನಮಗೆ ಬೇಡವಾದದ್ದು ನಮ್ಮ ಕಣ್ಣಿಗೆ ಬೀಳುತ್ತೆ. ನಾನು ಬೇರೆ ಯಾವುದನ್ನು ನನ್ನ ಕಣ್ಣಿನಿಂದ ನೋಡಲಾರೆ, ನಾನು ನೋಡುವುದಾದರೆ ನನ್ನ ಸ್ವಾಮಿಯನ್ನೇ ನೋಡ್ತೇನೆ, ನಾನು ನನ್ನ ದೇವರನ್ನೇ ನೋಡ್ತೇನೆ ಅಂತೇಳಿ ಮೇಲೆ ಮುಖ ಮಾಡೇ ಇರುವಂಥ ಕೆಲವು ಋಷಿಗಳು ಎಂಥೆಂಥವರು ನಮ್ಮ ಪೂರ್ವಜರಾಗಿ ಹೋಗಿದ್ದಾರೆ ನೋಡಿ. ವಿಚಿತ್ರ ಏನು ಅಂತಂದರೆ, ಅವರಿಗೆ ಎಷ್ಟು ನಿದ್ರೆ ಆಗ್ತಿತ್ತು ಗೊತ್ತಿಲ್ಲ, ಆ ನಿದ್ರೆ ಆರೋಗ್ಯಪೂರ್ಣವಾದ ನಿದ್ರೆ ಆಗ್ತಿತ್ತು. ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಅಷ್ಟು ತಮ್ಮ ತಪಸ್ಸು, ತಮ್ಮ ಸಾಧನೆ, ತಮ್ಮ ಜಪ, ತಮ್ಮ ಸಿದ್ಧಿಗಾಗಿ ಅವರು ಫ್ರೆಶ್ ಆಗಿ ಆ್ಯಕ್ಟಿವ್ ಆಗಿರ್ತಿದ್ರು. ಇವತ್ತು AC ಹಚ್ಕೊಂಡು ಭಾರೀ ರೂಮ್ನೊಳ ತಂಪಾಗಿ ಮಲಗಿದ್ರು ಕೂಡ ನಮಗೇನು ಆ ಪ್ರೀತಿಯಿಂದ ನಿದ್ರೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದು 10 ಯಥಾ ಪ್ರಕಾರ 10 ಗಾಯತ್ರಿ ಜಪ ನಮ್ಮಿಂದ ಆಗುವುದಿಲ್ಲ. ಇದಕ್ಕೂ ಕೂಡ ಧರ್ಮ
ಬೇಕು, ಧರ್ಮದಲ್ಲಿ ಆಸಕ್ತಿ ಅಭಿರುಚಿ ಬೇಕು. ನೂರಾರು ತರಹದ ಆ ಎಲ್ಲ ಋಷಿಗಳು ಬರ್ತಾರೆ. ಪಂಚತಪಾಹ, ಪಂಚಕ್ರತುಗಳಲ್ಲಿ ಪಂಚಾಗ್ನಿಯಲ್ಲಿ ಪಂಚ ರೂಪಗಳ ತಿಳಿದು ಅಂತ ಹೇಳ್ತಾರಲ್ಲ, ಹಾಗೆ 4 ದಿಕ್ಕಿಗೆ 4 ಅಗ್ನಿಗಳು, ಮೇಲೆ ಸೂರ್ಯ, ಈ 5 ಅಗ್ನಿಯೊಳಗೇನೆ ನಿಂತು ಜೀವನವನ್ನು ಮಾಡೋರು. ಅವರಿಗೆ ಹೊರಗಿನ ಪ್ರಪಂಚವೇ ಗೊತ್ತಿಲ್ಲ, ಅವರಿಗೆ ಹೊರಗಿನ ಪ್ರಪಂಚವೇ ಗೊತ್ತಿಲ್ಲ. ಈ ತರಹದ ಋಷಿ ಮುನಿಗಳು ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ. ಆ ಎಲ್ಲ ಋಷಿಗಳು ಬಂದು ರಾಮನಿಗೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ರಾಮ, ಸ್ವಲ್ಪ ನಮ್ಮ ಜೊತೆಗೆ ವಾಕಿಂಗ್ ಬರ್ತೀಯಾ ಅಂತ ಕೇಳಿ. ನಡೀರೋ, ಬರ್ತೀನಿ ನಡೀರಿ. ಅವ್ರ ಜೊತೆಗೆ ನಡೀತಾ ಹೋಗ್ತಾ ಇರುವಾಗ ಅಲ್ಲಿ ಅನೇಕ ಬುರುಡೆಗಳು ಬಿದ್ದಿವೆ, ಕಾಲು ಕತ್ತರಿಸಿ ಬಿದ್ದಿದೆ, ಎಲುಬು ಕಂಡಿತ್ತು, ಮಾಂಸ ಕಂಡಿತ್ತು, ಏನೇನೋ ಕಾಣ್ತಾ ಇವೆ. ಲಕ್ಷ್ಮಣ ಕೇಳ್ತಾನೆ, ಏನಿದು ಅಣ್ಣ ಅಂದ. ರಾಮನಿಗೂ ಆಶ್ಚರ್ಯ, ಕಣ್ಣರಳಿಸಿ ನೋಡ್ತಾ ಇದ್ದಾನೆ. ಆ ಎಲ್ಲ ಋಷಿಗಳು ಹೇಳ್ತಾರೆ, ಏನಿಲ್ಲ ಸ್ವಾಮಿ, ಇಲ್ಲಿ ದಂಡಕಾರಣ್ಯದೊಳಗೆ ಲಕ್ಷ ರಾಕ್ಷಸರಿದ್ದಾರೆ. ನಮ್ಮ ಬ್ರಾಹ್ಮಣರನ್ನು, ನಮ್ಮ ಋಷಿಗಳನ್ನು, ನಮ್ಮ ಮುನಿಗಳನ್ನು ಎಲ್ಲಿ ಬೇಕೋ ಅಲ್ಲಿ ಹರಿದು ಹಾಕಿದ್ದಾರೆ. ಆ ಋಷಿಗಳ ತಲೆಬುರುಡೆಗಳಿವೆಲ್ಲ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ, ಆದರೂ ನಮ್ಮ ಧರ್ಮವನ್ನು ನಾವು ಬಿಟ್ಟಿಲ್ಲ. ನಮ್ಮ ಧರ್ಮದಲ್ಲಿ ಸ್ಟ್ರಿಕ್ಟ್ ಆಗಿದ್ದೇವೆ, ನಮ್ಮ ಧರ್ಮದಲ್ಲಿ ನಾವು ರತರಾಗಿದ್ದೇವೆ. ಯಾಕೆಂದರೆ ನಮಗೊಂದು ವಿಶ್ವಾಸ, ಧರ್ಮ ಮಾಡುವವನಿಗೆ ಮುಂದೊಂದು ದಿನ ಅದ್ಭುತ ರೀತಿಯಿಂದ ಒಳ್ಳೆಯದು ಆಗತ್ತೆ ಅನ್ನುವ ಪರಿಪೂರ್ಣವಾದ ಭರವಸೆ ನಮಗೆ ಆ ಒಳ್ಳೆಯ ದಿನ ಎದುರಿಗೆ ಬಂದಿದೆ ಅಂತ ಅನಿಸುತ್ತಾ ಇದೆ. ರಾಮ, ನೀನು ಬಂದಿಯಲ್ಲ, ಬಹಳ ಸಂತೋಷವಾಗಿದೆ. ಈ ರಾಕ್ಷಸರನ್ನು ಸಂಹಾರವನ್ನು ಮಾಡಿ ನಮ್ಗೆ ಒಳ್ಳೇದು ಮಾಡ್ತೀಯಾ ಅಂತ ಪರಿಪರಿಯಿಂದ ಎಲ್ಲರೂ ಬೇಡಿಕೊಳ್ತಾರೆ. ಬೇಡಿಕೊಂಡಾಗ ಆಯಿತು ಅಂತ ಹೇಳಿ ರಾಮ ಪ್ರತಿಜ್ಞೆಯನ್ನು ಮಾಡ್ತಾನೆ, ಇನ್ಮೇಲೆ ನಿಮಗೆ ಯಾವ ಪೀಡೆಯೂ ಆಗುವುದಿಲ್ಲ, ಎಲ್ಲ ರಾಕ್ಷಸರು, ಎಲ್ಲ ದುಷ್ಟರು ಸತ್ತರು ಎಂಬುದಾಗಿ ತಿಳಿಯಿರಿ ಎಂಬುದಾಗಿ ಹೇಳಿ ಆ ಸುತೀಕ್ಷ್ಣರ ಆಶ್ರಮದಲ್ಲಿ ರಾಮ ಬಂದು ಮಲಗುತ್ತಾರೆ. ಕಂದ ಮೂಲಗಳನ್ನು ತಿಂದು ಅಲ್ಲಿ ಮಲಗ್ತಾರೆ. ಮಲಗಿ ಆದ ಮೇಲೆ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಸೀತೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧಳಾಗಿ ಬಂದು ರಾಮನನ್ನು ಎಬ್ಬಿಸ್ತಾಳೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಇದರ ಹಿಂದೆ ಸಾಕಷ್ಟು ವಿಷಯಗಳು ತುಂಬಿಕೊಂಡಿದೆ. ಎಬ್ಬಿಸುವಾಗ, ಏಳುವಾಗ ಎಬ್ಬಿಸುವವರ ಉದ್ದೇಶವೇನಿದೆ, ಏಳುವವನ ಉದ್ದೇಶವೇನಿದೆ, ಅದನ್ನು ಎಚ್ಚರಿಸಿ ಎಬ್ಬಿಸುವುದು, ಪ್ರೀತಿಯಿಂದ ಎಬ್ಬಿಸುವುದು, ಅಂತಃಕರಣದಿಂದ ಎಬ್ಬಿಸುವ ಅದ್ಭುತವಾದ ತರಿಕ ಈ ಶ್ಲೋಕದೊಳಗೆ ಅಡಗಿಕೊಂಡಿದೆ. ನಾವು ನಮ್ಮ ಮನೆಗೆ ಎಬ್ಬಿಸ್ತೀವಿ, ಹೇಳಲೇ ಹೇಳು ಅಂತೇಳಿ ನೀರು ಹಾಕ್ತೀವಿ, ಬೈತೇವೆ, ಹತ್ತಾದರೂ ಮಲಗುತ್ತಾನೆ ಅಂತ ಹೇಳ್ತೀವಿ. ಹಾಗೆ ಹೀಗೆ ಬೈದೆ, ಅವನು ಹಾಗೆಯೇ ಬೈಕೋತಾನೆ ತಿರುಗಾಡ್ತಾನೆ ಇಡೀ ದಿನದೊಳಗೆ. ಅವನಿಗೇನು ಬೇರೆ ಕೆಲಸನೇ ಇರೋದಿಲ್ಲ. ಯಾಕೆ? ಕೇಳ್ತಾ ಇರುವಾಗಲೇ ಹಾಗೇ ಕೇಳ್ತಾನೆ ಎದ್ದ. ಹಾಗೆಲ್ಲ ರಾಮ, ನೀನು ಹುಟ್ಟುವುದರಿಂದ ಕೌಸಲ್ಯ ಸುಪ್ರಜೆಯಾದಳು, ನೀನು ಹುಟ್ಟುವುದರಿಂದ ಕೌಸಲ್ಯ ಸುಪ್ರಜೆಯಾದಳು. ಪೂರ್ವ ಸಂಧ್ಯಾ ಬೆಳಗಾಗ್ತಾ ಬಂತಲ್ವ? ಹೇಳಿ ಸ್ಕೂಲ್ ಟೈಮ್ ಆಯಿತು, ಆಫೀಸ್ ಟೈಮ್ ಆಯಿತು, ಹೇಳಲ್ಲ. ಸ್ಕೂಲಿಗೆ ಹೋಗಬೇಕು, ಆಫೀಸಿಗೆ ಹೋಗಬೇಕು, ಹೇಳು ಅಲ್ಲ. ಪೂರ್ವ ಸಂಧ್ಯಾ ಬೆಳಗಾಗ್ತಾ ಬಂತಲ್ಲ, ಎದ್ದೇಳು. ಅಮ್ಮ, ಎದ್ದು ಏನು ಮಾಡಲಿ? 6 ಗಂಟೆಗೆ ಎದ್ದು 9 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಈಗಿನ ಹುಡುಗರು ಪಕ್ಕ ಭಾರಿ ಚಾಲು. 6ವರೆಗೆ ಯಾಕೆ ಹೇಳಂಗಿಲ್ಲ ಹೇಳ್ರಿ? ನಿಮಗೆ ಗೊತ್ತಾ? ನಾನು ಹೇಳ್ತೇನಂತ. 6ವರೆಗೆ ಎದ್ರೆ ನೀವು ಸ್ನಾನ ಮಾಡಿ ಸಂಧ್ಯಾವಂದನ ಮಾಡಿಸ್ಲಿಕ್ಕೆ ಕೂಡಿಸ್ತೀರಿ ಅವರಿಗೆ, ಹೌದಲ್ವಾ? 8:45 ಎದ್ರೆ 9ಕ್ಕೆ ಸ್ಕೂಲ್ನಾಗ ಇರಬೇಕು, ಇದು ನಿಶ್ಚಿತ. 9:10 ಹೋಗ್ಲಿಕ್ಕೆ ಸಾಧ್ಯವಿಲ್ಲ. 9ಕ್ಕೆ ಸ್ಕೂಲ್ನಾಗ ಇರಬೇಕು. 8:45 ಎದ್ಬಿಟ್ರೆ ಗಡಿ ಬಿಡಿ ಮಾಡಿ ಸ್ನಾನಕ್ಕೆ ಹಾಕಿ ಸಂಧ್ಯಾವಂದನ ಬಿಟ್ಟಾಯ್ತು, ಹೊಸ ತಿನ್ನು ಅಂತ ಹೇಳಿ ತಿರ್ಸಿ ನೀವೇ ಊಟಕ್ಕೆ ಕಳಿಸ್ತೀರಿ, ರೈಟ್? ಇದು ಹುಡುಗರ ಸ್ಟ್ರಾಟಜಿ. ಇದು ಯಾಕೆ? ಅವರ ಗೋಲು ನಮ್ಮ ಗೋಲ್ ಏನಾಗಿದೆ? ಅವರು ಸ್ಕೂಲಿಗೆ ಹೋಗಬೇಕು, ನಾವು ಆಫೀಸಿಗೆ ಹೋಗಬೇಕು. ಇದೇ ಅಜೆಂಡಾ ಆಗಿದೆ. ಆ ಅಜೆಂಡಾ ತಕ್ಕ ಹಾಗೇನೆ ನಾವು ಸೆಟ್ ಮಾಡ್ತೇವೆ. ಮತ್ತು 8 ಗಂಟೆಗೆ ಹೇಳಬೇಕು ಅಂತಂದರೆ ರಾತ್ರಿ 9ಕ್ಕೆ ಮಲಗಿದಾಗ 8 ತನಕ ಯಾರಪ್ಪಗೂ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು 10-11 ತಾಸು ಯಾರೂ ಮಲಗೋದಿಲ್ಲ.
ಸೊ ಏನು ಮಾಡಬೇಕು, 8 ತಾಸು ಮಲಗಬೇಕು. 8 ತಾಸು ಮಲಗಬೇಕಂದ್ರೆ ಸರಿಯಾಗಿ 12-1 ತನಕ ಎಚ್ಚರಿರ್ತಾರೆ. ಸರಳಿದು 12-1 ತನಕ ಎಚ್ಚರಿದ್ದ ಮನುಷ್ಯ 8ಕ್ಕೆ ಹೇಳ್ತಾನೆ. 8ಕ್ಕೆ ಎದ್ದ ಮೇಲೆ ಎದ್ದು ಕೂಡಲೇ ತನ್ನ ಡ್ಯೂಟಿಗೆ ಹೋಗೋದಿರ್ತದೆ. ಅಲ್ಲಿ ಲೋಪವಾಗೋದು ಯಾವುದು? ಮೊಬೈಲ್ ಲೋಪವಾಗೋದಿಲ್ಲ, ರಾತ್ರಿ 1ಕ್ಕೆ ಮಲಗೋದು ಲೋಪ ಆಗಂಗಿಲ್ಲ, 9ಕ್ಕೆ ಸ್ಕೂಲಿಗೋ ಆಫೀಸಿಗೆ ಹೋಗೋದು ಲೋಪವಾಗೋದಿಲ್ಲ. ಲೋಪವಾಗೋದು ಜಸ್ಟ್ ದೈವ ಅನ್ನಿಕ, ದೇವರು ನಮ್ಮ ಅನ್ನಿಕ, ಇವು ಎರಡೇ ಲೋಪವಾಗೋದು, ಇನ್ಯಾವುದೂ ಲೋಪವಾಗೋದಿಲ್ಲ. ಕರೆಕ್ಟಾ? ಈ ಎಚ್ಚರಿಕೆ ರಾಮನಿಗೆ ಸೀತೆ ಕೊಡ್ತಾಳೆ. ನಿನ್ನ ರಾಜ್ಯ ಇಲ್ಲ, ರಾಷ್ಟ್ರ ಇಲ್ಲ, ಬೇಜವಾಬ್ದಾರ 8 ತನಕ ಮಲಗುವಾಗಿಲ್ಲ. ರಾಮ 5:15 ಆಯ್ತು, ಹೇಳು, ದೈವ ಆನ್ನಿಕ ಆಗಬೇಕು, ಗಾಯತ್ರಿ ಜಪ ನಿನ್ನ ದೈನಂದಿನ ಆನ್ನಿಕ ಆಗಬೇಕು, ಹೇಳು, ಎದ್ದೇಳು. ಈ ಕ್ರಮವೇನಿದೆ ನಮ್ಮ ಅನೂಚಾನ ಸಂಪ್ರದಾಯದಲ್ಲಿ ಬಂದ ಕ್ರಮವಿದು, ನಮ್ಮ ರೂಢಿಯಲ್ಲಿ ಬಂದ ಕ್ರಮವಿದು. ಆ ದೈವ ಆನ್ನಿಕಗಳನ್ನು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡಿದ್ದಕ್ಕಾಗಿ ರಾಮ ಲಕ್ಷ್ಮಣ ಸೀತೆಯರಿಗೆ ಆ ದೊಡ್ಡದಾದ ಗೊಂಡಾರಣ್ಯದೊಳಗೆ, ದಂಡಕಾರಣ್ಯದೊಳಗೆ ಅತಿ ಸಣ್ಣ ಕಷ್ಟ ಕ್ಲೇಶ ಅವರಿಗೆ ಎಂದಿಗೂ ಒದಗಿ ಬರಲಿಲ್ಲ. ಒಂದು ಸಣ್ಣ ಮುಳ್ಳು ಚುಚ್ಚಿತು ಅಂತ ಆಗಲಿಲ್ಲ. ಇದು ಈ ಮುಂದೆ ಹೇಳ್ತಾರೆ, ಇದು ದೈವಾನ್ನಿಕದ ಪ್ರಭಾವ. ಆಗ ರಾಮ, ನನ್ನ ಹೆಂಡತಿನೇ ಇದ್ದಾಳಲ್ಲ ಎಬ್ಬಿಸೋಳು, ಹೋಗ ಆಚೆ ಅಂತ ಬೈದು ಬಿಟ್ರೆ ಅವಳು ತನ್ನ ಕೆಲಸಕ್ಕೆ ಹೋಗ್ಬಿಡ್ತಾಳೆ. ಹಾಗೆ ಮಾಡಲಿಲ್ಲ ರಾಮ. ಅವಳು ಎಬ್ಬಿಸ್ತಾ ಇರುವುದು ನನ್ನ ಹಿತಕ್ಕಾಗಿ, ಜಗತ್ತಿನ ಹಿತಕ್ಕಾಗಿ ಅಲ್ವಾ? ಹಾಗಾಗಿ ಎದ್ದು ಅಥತೇಗ್ನಿಂ ಸುರಾಶ್ಚೈವ, ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡ್ತಾನೆ, ತರ್ಪಣಾದಿಗಳನ್ನು ಕೊಡ್ತಾನೆ. ಅಗ್ನಿಯೊಳಗೆ ಏನು ಕಾರ್ಯಗಳಾಗಬೇಕೋ ಯಜ್ಞ ಯಾಗಗಳನ್ನು ಮಾಡ್ತಾನೆ. ವೈದೇಹಿ, ಲಕ್ಷ್ಮಣ, ರಾಮ 3 ಜನ ಸೇರಿಕೊಂಡು ಕಾಲ್ಯಂ, ತನ್ನ ಕುಲಕ್ಕೆ ಸಂಬಂಧಪಟ್ಟ ಏನು ದೈನಂದಿನ ಕುಲಾಚಾರಗಳಿವೆ ಆ ಎಲ್ಲ ಕುಲಾಚಾರಗಳನ್ನು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡ್ತಾನೆ. ವಿಧಿವದ್ ಅಭ್ಯರ್ಚ್ಯ, ವಿಧಿ ವಿಧಾನಗಳಿಂದ ಯುಕ್ತವಾಗಿ ಚೆನ್ನಾಗಿ ದೇವರ ಆರಾಧನೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೇನೆ ಅಲ್ಲಿರುವ ತಪಸ್ವಿಗಳಿಗೆಲ್ಲರಿಗೂ ಸ್ವಯಂ ರಾಮ ತಾನು ಹೋಗಿ ನಮಸ್ಕಾರವನ್ನು ಮಾಡಿ ಬರ್ತಾನೆ. ಇವತ್ತು ನೀವೆಲ್ಲ ಬಹಳ ಪುಣ್ಯವಂತರು. ನಿತ್ಯ ಎದ್ದಾಕ್ಷಣಕ್ಕೆ ಬ್ರಾಹ್ಮಣರು ನಿಮ್ಮ ಕಣ್ಣಿಗೆ ಕಾಣಿಸ್ತಾರೆ, ಬೇಡೋ ಅಂದ್ರೂ ಕಣ್ಣಿಗೆ ಕಾಣಿಸ್ತಾರೆ. ಈ ರೋಡಿಗೆ ಹೋಗ್ತಾ ಇರುವಾಗ, ಇಲ್ಲಿ ಹೋಗ್ತಾ ಇರುವಾಗ ಎಲ್ಲಾದರೂ ಬ್ರಾಹ್ಮಣರು ನಿಮ್ಮ ಕಣ್ಣಿಗೆ ಬೀಳ್ತಾರೆ. ಬಹಳ ಪುಣ್ಯವಂತರು, ಬಹಳ ಸೌಭಾಗ್ಯವಂತರು. 100 ಜನ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವ, ಅವರ ಜೊತೆಗೆ ಪ್ರೀತಿಯಿಂದ, ಅಂತಃಕರಣದಿಂದ, ಗೌರವದಿಂದ, ಭಕ್ತಿಯಿಂದ ನಡೆದುಕೊಳ್ಳುವ ದೊಡ್ಡ ಜವಾಬ್ದಾರಿ, ದೊಡ್ಡ ಸೌಭಾಗ್ಯ ನಿಮಗೆ ಒದಗಿ ಬಂದಿದೆ. ಇದೇ ನನಗೆ ಒಬ್ಬ ಬ್ರಾಹ್ಮಣ ಬೇಕು ಅಂತಂದ್ರೆ ತಿಂಗಳುಗಟ್ಟಲೆ ಸಿಗುವುದಿಲ್ಲ ನೋಡಲಿಕ್ಕೆ. ಇವು ಎಲ್ಲವೂ ಕೂಡ ದೇವರು ಸುಲಭವಾಗಿ ಎಲ್ಲರಿಗೂ ಕೊಡುವುದಿಲ್ಲ. ಇದು ಬಹಳ ಪುಣ್ಯದ ಪ್ರಭಾವದಿಂದ, ಬಹಳ ತಪಸ್ಸಿನ ಪ್ರಭಾವದಿಂದಲೇ ಒದಗಿ ಬಂದಿದ್ದು. ಹಾಗಾಗಿ ಈ ಒದಗಿದ ಬ್ರಾಹ್ಮಣರನ್ನು, ಋಷಿಮುನಿಗಳನ್ನು ನಾನು ಸುಲಭದೊಳಗೆ ಬಿಟ್ಟು ಕೊಡಬಾರದು ಅಂತ ಹೇಳಿ ರಾಮ ಎಲ್ಲರಿಗೂ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ. ಎಷ್ಟರೊಳಗೆ ಅಂದರೆ ಸೂರ್ಯೋದಯವಾಗುವುದರೊಳಗೆ ಎಲ್ಲ ಕಾರ್ಯವನ್ನು ಮುಗಿಸಿಬಿಟ್ಟಿದ್ದ ರಾಮ. ಉದಯಂತಂ ದಿನಕರಂ ದೃಷ್ಟ ವಿಗತ ಕಲ್ಮಷಾಹ, ಆ ಹುಟ್ಟುತ್ತಾ ಇರುವ, ಉದಯಿಸ್ತಾ ಇರುವ ಸೂರ್ಯನನ್ನು ನೋಡ್ತಾ ಅರ್ಘ್ಯವನ್ನು ಕೊಟ್ಟು ಗಾಯತ್ರಿ ಜಪವನ್ನು ಮಾಡೋದ್ರಿಂದಾಗಿ ವಿಗತ ಕಲ್ಮಷಾಹ, ಎಲ್ಲ ಪಾಪಗಳನ್ನು ಕಳೆದುಕೊಂಡು ಬಿಟ್ಟ. ಎಷ್ಟು ಪಾಪಗಳು ಅಂತಂದರೆ, ಬ್ರಹ್ಮಾಂಡವನ್ನೇ ದಾನವಾಗಿ ಪಡೆದುಕೊಂಡವರೇ ಏನು ಪಾಪವಿದೆ ಆ ಪಾಪ ಗಾಯತ್ರಿ ಜಪದಿಂದ ಪರಿಹಾರವಾಗತ್ತೆ. 100 ಬ್ರಹ್ಮ ಹತ್ಯ, 100 ಪಿತೃಹತ್ಯ, 100 ಗೋ ಹತ್ಯ ಮಾಡಿದ ಏನೆಲ್ಲ ಪಾಪವಿದೆ ಆ ಪಾಪ ಕೇವಲ ಗಾಯತ್ರಿ ಜಪದಿಂದ ಪರಿಹಾರವಾಗತ್ತೆ. ನಮ್ಮ ಸುಖದ, ನಮ್ಮ ಸಮೃದ್ಧಿಯ, ನಮ್ಮ ಕುಟುಂಬದ, ನಮ್ಮ ವಂಶಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಏನೆಲ್ಲ ತಲೆಮಾರುಗಳಿಂದ ಅಂಟಿಕೊಂಡ ಪಾಪಗಳು, ಅನಿಷ್ಟಗಳಿವೆ, ಎಲ್ಲ ಅನಿಷ್ಟಗಳು ಕೂಡ ಕೇವಲ ಗಾಯತ್ರಿ ಜಪವನ್ನು ಮಾಡುವುದರಿಂದ ಪರಿಹಾರವಾಗತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಉದಯಂತಂ ದಿನಕರಂ ದೃಷ್ಟ ವಿಗತ ಕಲ್ಮಷಾಹ, ಉದಯಿಸ್ತಾ ಇರುವ ಸೂರ್ಯನನ್ನು ನೋಡಿ, ಸೂರ್ಯನಿಗೆ ಸರಿಯಾದ
ಉಪಾಸನೆಯನ್ನು ಮಾಡಿ ಸೂರ್ಯೋಪಸ್ಥಾನವನ್ನು ಮಾಡೋದಂದರೆ ಸಂಧ್ಯಾವಂದನ ಗಾಯತ್ರಿ ಜಪವನ್ನು ಮಾಡೋದರಿಂದ ಕಲ್ಮಶಗಳು ಏನಿವೆ ಮನಸ್ಸಿನಲ್ಲಿ ಇರುವ ಹೊರಗೆ ಅಂಟಿಕೊಂಡಿರುವ ಎಲ್ಲ ಪಾಪಗಳು ಪರಿಹಾರವಾಗತ್ತೆ. ಪರಿಹಾರವಾಯಿತು. ಅಂತಹ ಪರಿಹಾರ ಮಾಡಿಕೊಂಡ ಆ ಋಷಿಗಳಿಗೆ ರಾಮ ಹೋಗಿ ವವಂದೇ ಸಹ ಸೌಮಿತ್ರಿ ಸೀತೆಯಾ ಸಹ ರಾಘವ, ಸೀತೆಗೆ ಹೇಳಿದ, ನಮಸ್ಕಾರ ಮಾಡು. ನಾನು ನಮಸ್ಕಾರ ಮಾಡುವುದು ಅಲ್ಲ, ನನ್ನ ಮನೆಯೊಳಗೆ ಎಲ್ಲರಿಂದಲೂ ನಮಸ್ಕಾರ ಮಾಡಿಸಬೇಕಾದದ್ದು, ಸಂಸ್ಕಾರ ಹಾಕಬೇಕಾದದ್ದು ಇದು ನಮ್ಮ ಕರ್ತವ್ಯ. ಸೀತೆ ಮಾಡುವವಳಲ್ಲ ಅಂತ ಏನಲ್ಲ, ಆದರೆ ಸೀತೆ ನಮಸ್ಕಾರ ಅಷ್ಟರೊಳಗೆ ಸೀತೆನೂ ನಮಸ್ಕಾರ ಮಾಡ್ತಿದ್ದು. ಆದರೆ ರಾಮ ಹೇಳ್ತಾನೆ, ನಾನು ಹೇಳೋದು ಇದು ನನ್ನ ಕರ್ತವ್ಯ, ಮಾಡಿಸುವುದು ನನ್ನ ಕರ್ತವ್ಯ, ತಪ್ಪಿ ಮಾಡಿಲ್ಲ ಅಂತಾದರೆ ಅನರ್ಥಕ್ಕೆ ಗುರಿ ಆಗಬಾರದು ಎನ್ನುವ ಕಾರಣಕ್ಕಾಗಿ ಸೀತೆಗೆ ಹೇಳ್ತಾನೆ, ಲಕ್ಷ್ಮಣ ನಮಸ್ಕಾರ ಮಾಡಬೇಕಲ್ವ ಋಷಿ ಮುನಿಗಳಿಗೆ, ನಡಿ ಹೇಳು ಅಂತ ಹೇಳಿ ನಮಸ್ಕಾರವನ್ನು ಮಾಡಿಸ್ತಾರೆ. ನಮಸ್ಕಾರವಾಯಿತು. ಆಗ ಬೆಳಗ್ಗಿನ ಉಪಹಾರವಧಿಗಳನ್ನು ಮಾಡಿ ರಾಮ ಹೀಗೆ ಕುಳಿತುಕೊಂಡಿರ್ತಾನೆ. ಕುಳಿತುಕೊಂಡಾಗ ಸೀತೆ ಬರ್ತಾಳೆ. ಸೀತೆ ಬಂದು 2 ಅದ್ಭುತವಾದ ಬತ್ತಳಿಕೆಯನ್ನು ತೊಂಬರ್ತಾಳೆ. ತಂದು ರಾಮನಿಗೊಂದು ಲಕ್ಷ್ಮಣಿಗೊಂದು ಬೆನ್ನಿಗೆ ಹಾಕಿದ್ರು. ರಾಮ ಏನಂತ ಪ್ರತಿಜ್ಞೆ ಮಾಡಿದ್ದ? ಎಲ್ಲ ರಾಕ್ಷಸರನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಈ ಪ್ರತಿಜ್ಞೆಗೆ ಮೊಟ್ಟ ಮೊದಲಿಗೆ ಅಡ್ಡ ಹಾಕೋರೇ ಹೆಣ್ಣಂದರು. ಹೋಗಿ ಹೋಗಿ ಆ ರಾಕ್ಷಸರಿಂದ ಯಾಕೆ ಬೆನ್ನತ್ತೀವೋ ಮಾರಾಯ, ಸುಮ್ಮ ಈ ಕಾಡಿಗೆ ಬಂದಿದ್ದೇ ದೊಡ್ಡದಾಗ್ಯದ, ಹೋಗಿ ಆ ರಾಕ್ಷಸರ ಮಾಲಿ ಏನು ಬೇಕಾಗಿಲ್ಲ, ಸುಮ್ಮನೆ ರೂಮ್ನಾಗ ಕೂಡಲ್ಲ, ಯಾಕೆ ಹೋಗೋದು? ದಶರಥ ಏನು ಹೇಳ್ಯಾನ, ಕೈ ಏನು ಹೇಳ್ಯಾನ, 14 ವರ್ಷ ಒನಕ್ಕಿರಂದಳ, 14 ವರ್ಷ ಒನಕ್ಕಿದ್ದು ಕೈ ಜಾಡಿಸ್ಕೊಂಡು ಹೋದ್ರೆ ಆಗುವುದಿಲ್ವಾ? ಹಾಗೆ ಮಾಡಲಿಲ್ಲ. ನೀನು ಪ್ರತಿಜ್ಞೆ ಮಾಡಿದೀಯಾ, ನಿನ್ನ ಪ್ರತಿಜ್ಞೆ ಉಳಿಸಿಕೊಳ್ಳುವುದು ನಿನ್ನ ಧರ್ಮವಿದು ರಾಮ ಅಂತ ಹೇಳಿ 2 ಬತ್ತಳಿಕೆಯನ್ನು ಹಾಕಿದ್ಲು. ರಾಮ ಬಿಲ್ಲಿಗೆ ಹೆದೆ ಏರಿಸಿದ್ದಿಲ್ಲ, ಹಾಗೆ ಇಟ್ಟಿದ್ಲಲ್ಲ ರಾಮ, ಅದನ್ನು ಸ್ವಯಂ ಸೀತೆ ಬಂದು ಹೆದೆ ಏರಿಸಿ ಕಟ್ಟಿ, ರಾಮ ಇದು ತಗೋ ದಿವ್ಯವಾದ ಧನುಸ್ಸು. ರಾಮ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ, ಏನು ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ರಾಮ ಎಲ್ಲ ಧಾರಣೆ ಮಾಡಿದ, ತಿಲಕ ಇಡ್ತಾಳೆ, ಆರತಿಯನ್ನು ಮಾಡ್ತಾಳೆ. ಆರತಿಯನ್ನು ಮಾಡಿ ಇನ್ನು ನಿನ್ನ ಕೆಲಸಕ್ಕೆ ಹೊರಡು, ಆಯ್ತಲ್ಲ, ಬೆಳಗ್ಗಿನ ಅನ್ನಿಕ ಮುಗೀತು, ಆಮೇಲೆ ನಿನ್ನ ಕೆಲಸ, ನಡಿ ಹೊರಡು ತಯಾರ ಅಂತ ಹೇಳಿದಾಗ ರಾಮ ಲಕ್ಷ್ಮಣರಿಬ್ಬರು ಸೀತೆಯನ್ನು ಬಲಕ್ಕೆ ಮಾಡಿಕೊಂಡು ಅಲ್ಲಿರುವ ಋಷಿಮುನಿಗಳಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡ್ತಾರೆ. ಯಾರಿಗೆ ಬೇಕ್ರಿ? ಜಗತ್ತಿನಿಂದ ಪ್ರದಕ್ಷಿಣೆ ಹಾಕಿಸಿಕೊಳ್ಳುವ ದೇವವನು, ಬ್ರಹ್ಮಾದಿ ದೇವತೆಗಳಿಂದ ಪ್ರದಕ್ಷಿಣೆಯನ್ನು ಹಾಕಿಸಿಕೊಳ್ಳುವ ದೇವವನು. ಅವನಿಗೇನು ಬೇಕಾಗಿದೆ ಈ ಯಾರೋ ಕಾಚಿಕೋಚಿ ಋಷಿಮುನಿಗಳಿಗೆ ಪ್ರದಕ್ಷಿಣೆ ಹಾಕಬೇಕಾದದ್ದು? ಅವರು ಬ್ರಾಹ್ಮಣರು, ಅವರು ತಪಸ್ವಿಗಳು, ಅವರು ಜ್ಞಾನಿಗಳು, ಅವರು ಸಿದ್ಧಪುರುಷರು. ಇದೇ ರಾಮನ ಜಗತ್ತಿಗೆ ಕೊಡುವ ಆದರ್ಶಗಳು, ಇವೇ ಆದರ್ಶಗಳು. ಇಂಥ ಕೋಟಿ ಕೋಟಿ ಆದರ್ಶಗಳು ನಮ್ಮ ರಾಮಾಯಣದಲ್ಲಿ ಬಹಳ ಸಿಕ್ಕು ಬರ್ತದೆ. ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಖಡ್ಗಗಳನ್ನು, ಇಬ್ಬರು ಖಡ್ಗಗಳನ್ನು ಹಿಡ್ಕೊಂಡ್ರು, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡ್ರು ಋಷಿಗಳಿಗೆ ಅನುಮತಿಯನ್ನು ಪಡೆದು, ಸ್ವಾಮಿ ಆಶೀರ್ವಾದ ಮಾಡಿರಿ, ನಿಮ್ಮ ಸಲುವಾಗಿ ಹೊರಟಿದ್ದೇನೆ ಅಂತ ಹೇಳಿ ಹೊರಡಲಿಕ್ಕೆ ತಯಾರಾಗಿ ಮುಂದೆ ಬರ್ತಾರೆ. ಅಷ್ಟಕ್ಕೆ ಸೀತೆ ಪಕ್ಕದಲ್ಲಿ ಬರ್ತಾಳೆ. ಸುತೀಕ್ಷ್ಣೇನ ಅಭ್ಯನುಜ್ಞಾತಂ ಪ್ರಸ್ಥಿತಂ ರಘುನಂದನಂ ಹೃದಯ ಸ್ನಿಗ್ಧಯ ವಾಚ ಭರ್ತಾರಮಿದಮಬ್ರವೀತ್. ಒಂದು ನಿಮಿಷ. ರಾಮ ತಿರುಗಿ ನಿಂತ, ಏನು ಬಹಳ ಪ್ರೀತಿಯಿಂದ, ಬಹಳ ಅಂತಃಕರಣದಿಂದ, ಮನಸ್ಸು ಉಕ್ಕಿ ಹೇಳ್ತಾಳೆ, 1-2 ಮಾತು ಹೇಳಬೇಕು. ಹೇಳಿ ಏನಂತ ಹೇಳಿ. ಅಧರ್ಮಂತು ಸುಸೂಕ್ಷ್ಮೇಣ ವಿಧಿನ ಪ್ರಾಪ್ಯತೆ ಮಹಾನ್. ರಾಮ ಕೇಳಿಲ್ಲಿ, ಅತೀ ಸಣ್ಣ ಅಧರ್ಮ ಎಂದಿಗೂ ಬಹಳ ಸಣ್ಣದು, ಸೂಕ್ಷ್ಮ ಅಲ್ಲ. ಸೀತೆ ಹೇಳೋದು ಸುಸೂಕ್ಷ್ಮ, ಅತಿ ಸಣ್ಣ ಅಧರ್ಮವೂ ಕೂಡ ನಮ್ಮ ಎದುರಿಗೆ ದಾಳಿ ಮಾಡಿದಾಗ ಅಧರ್ಮದ ಪರಿಣಾಮ ಏನಾಗುತ್ತೆ, ಅದು ದೊಡ್ಡ ಮಹಾನ್ನಾಗಿ ಬಂದ್ಬಿಡುತ್ತೆ ನಮ್ಮ ಮೇಲೆ. ನಮಗನ್ಸತ್ತೆ ಏನು ಸಣ್ಣದಲ್ಲ, ಏನು ನಡೆದೋಗ್ತದೆ ಬಿಡೋದೇನು ಭಾಳ ದೊಡ್ಡದಲ್ಲ ಅಂತ ನಾವು ಬಿಟ್ಟಿರ್ತೇವೆ. ಆದರೆ ಅದರ ಪರಿಣಾಮವೇನಿದೆ ಬಹಳ ದೊಡ್ಡದಾಗಿ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ. ಆ ಒಂದು ಸಣ್ಣ ಹೆದರಿಕೆ ಅದಲ್ಲ ಅಂತ ಯಾರು ಹೇಳ್ತಾಳೆ? ಸೀತೆ ಯಾರಿಗೆ ಹೇಳ್ತಾ ಇದ್ದಾಳೆ? ರಾಮನಿಗೆ ಹೇಳ್ತಾ ಇದ್ದಾಳೆ. ಅಂದರೆ ರಾಮನ ಬಗ್ಗೆ ಇಷ್ಟು ಡೌಟಾ ಸೀತೆಗೆ?
ರಾಮನ ಬಗ್ಗೆ ಇಷ್ಟು ಡೌಟ. ನಮ್ಮ ಬಗ್ಗೆ ಡೌಟ್ ಪಡಲಿ, ಯಾಕೆಂದ್ರೆ ನಾವೆಲ್ಲ ಅಧಾರ್ಮಿಕರೇ ಇದ್ದೀವಿ, ಸರಿ ಇದೆ. ರಾಮನ ಬಗ್ಗೆ ಯಾಕೆ? ಬೇರೆಯವರಾಗಿದ್ರು ಸಿಡಿತಿದ್ದ ಮನುಷ್ಯ, ಏನೇ ಇಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ, ದೊಡ್ಡ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ, ಏನು ಅಡ್ಡತಿಡ್ಡಿ ಮಾತಾಡ್ತಾ ಇದ್ದೀಯ ಅಂತ. ಅಗೌರವ ಕೊಡುವುದು ರಾಮನ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಅಗೌರವ ಕೊಡುವುದು ರಾಮನ ಹಿಸ್ಟ್ರಿಯೊಳಗೆ ಇಲ್ಲ. ಅವಳು ಹೇಳ್ತಾ ಇದ್ದಾಳೆ, ಅವಳು ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ, ಅಂತಃಕರಣದಿಂದ ಹೇಳ್ತಾ ಇದ್ದಾಳೆ ಅಂದಮೇಲೆ ಹೇಳು, ಯಾಕೆ? ಹೌದು ಹೇಳಿ, ಹೌದು, ಸಣ್ಣ ಧರ್ಮವೂ ಕೂಡ ಬಹಳ ಕೇಳಿಲಿ. ಅಧರ್ಮ ಆಗೋದು ಎಲ್ಲಿಂದ ಆಗುತ್ತೆ ಗೊತ್ತಾ? ಮೂರು ಅಧರ್ಮಕ್ಕೆ ಕಾರಣ ರಾಮ. 3 ಕಾರಣ ಏನು ಅಂದರೆ, ಒಂದು ಮಿಥ್ಯಾವಾಕ್ಯ, ಸುಳ್ಳು ಮಾತಾಡೋದು. ಇದು ಭಾರೀ ಘೋರವಾದದ್ದು, ಭಾರೀ ಘೋರ, ಭಾಳ ಅನರ್ಥ. ಯಾಕಂದರೆ ಸಂಧ್ಯಾವಂದನ ಆಯ್ತಾ ಆಯಿತು, ಜಪ ಆಯ್ತಾ ಆಯಿತು, ಪೂಜೆ ಆಯ್ತಾ ಆಯಿತು, ಪ್ರದಕ್ಷಿಣೆ ಆಯ್ತಾ ಆಯಿತು, ದಾನ ಆಯ್ತಾ ಆಯಿತು, ಎಲ್ಲದಕ್ಕೂ ಸುಳ್ಳು ಮಾತನಾಡಿಬಿಟ್ರೆ ಎಲ್ಲದರಲ್ಲೂ ಸುಳ್ಳು ಬಂತು. ಅದಕ್ಕಿಂತಲೂ ಘೋರವಾದ ಅಧರ್ಮ ಇನ್ನು ಜಗತ್ತಿನೊಳಗೆ ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಸುಳ್ಳು. ಈ ಮಾತನ್ನೇ ಯಾಕೆ ಎಚ್ಚರಿಕೆ ಕೊಟ್ಟಲು ರಾಮನಿಗೆ ಅಂತಂದರೆ, ನೀನು ಪ್ರತಿಜ್ಞೆ ಮಾಡಿದ್ದೀಯ ಎಲ್ಲ ರಾಕ್ಷಸರನ್ನು ಸಂಹಾರವನ್ನು ಮಾಡ್ತೇನೆ ಅಂತೇಳಿ, ನೀನು ಸಂಹಾರವನ್ನು ಮಾಡಲಿಲ್ಲ ಅಂದ್ರೆ ಮಹಾ ಅಧಾರ್ಮಿಕನಾಗ್ತೀಯ ಎನ್ನುವ ಎಚ್ಚರಿಕೆ ಇದೆ ಅದರೊಳಗೆ. ಹಾಗಾಗಿ ಸುಳ್ಳು ಮಾತನಾಡಲಿಕ್ಕಿಲ್ಲ. ಓಕೆ. ಎರಡನೇದು ರಾಮ ಪರದಾರಾಭಿಗಮನ, ಬೇರೆ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದು, ಇದು ಮಹಾ ಅಧರ್ಮವಿದು. ಆದ್ದರಿಂದಾಗಿ ಇದು ಎರಡನೇದ್ದು. ಮೂರನೇದ್ದು ಕ್ರೌರ್ಯ, ಸಿಟ್ಟಲ್ಲ, ಸಿಟ್ಟು ಬೇರೆ, ಕ್ರೌರ್ಯ ಬೇರೆ. ಕ್ರೌರ್ಯ ಇದು ಮೂರನೇದ್ದು, ಭಾರೀ ಅಧರ್ಮವಾದದ್ದು. ರಾಮ ಇದರೊಳಗೆ ನನಗೆ ಎರಡು ವಿಷಯಗಳಲ್ಲಿ ನನಗೆ ಸಂಶಯವಿಲ್ಲ. ಏನು? ನೀನು ಸುಳ್ಳಾಡ್ತಿ, ಅದನ್ನು ನಾನು ಒಪ್ಪುವುದೇ ಇಲ್ಲ. ಯಾಕೆ? ನೀನು ಸತ್ಯವಾನ್, ಅದರೊಳಗೆ ನನಗೆ ಅತ್ಯಲ್ಪ ಸಂಶಯನೂ ಇಲ್ಲ. ಇನ್ನು ನಿನ್ನ ಲೈಫಿನೊಳಗೆ ನಾನು ಬಂದ ಮೇಲಿಂದ ನನ್ನನ್ನು ಬಿಟ್ಟು ನೀನು ಬೇರೆಯವ್ರು ಯಾರನ್ನೂ ಕಣ್ಣೆತ್ತಿ ನೋಡಿಲ್ಲ, ಮನಸ್ಸಿನೊಳಗೂ ವಿಚಾರ ಮಾಡಿಲ್ಲ. ಆದ್ದರಿಂದಾಗಿ ಎರಡನೇ ಅಧರ್ಮವೂ ಕೂಡ ನಿನ್ನಲ್ಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮೂರನೇದೇನು ಅಂತಂದರೆ ಕ್ರೌರ್ಯ. ಅಲ್ಲೇ ಸ್ವಲ್ಪ ನನಗೆ ಟುಕು ಅಂತ ಇದೆ. ಏನು ಕ್ರೌರ್ಯ ಅಂದರೆ? ನಾನು ನೋಡಿದ್ದು ಕೆಲವು ಹೇಳ್ತೇನೆ. ಮಗನಿಗೆ ದುಡ್ಡು ಬೇಕಾಗಿತ್ತು, ಕಡು ಬಡವ, ದಾರಿದ್ರ್ಯವಿದೆ, ತಾನು ದುಡಿಲಾರ, ತಾನು ಸಂಪಾದಿಸಲಾರ. ಅವನು ಏನು ಮಾಡ್ತಾನೆ ಅಂದರೆ, ಸಿಟ್ಟಿಗೆ ಬಂದು ತಾಯಿ ಕಿವಿಯೊಳಗಿನ ಕಿವಿ ಹರಿದು ಬಂಗಾರ ತೆಗೆದುಕೊಂಡು ಹೋಗ್ತಾನೆ. ಇದು ಕ್ರೌರ್ಯ, ಕಣ್ಣಾರೆ ನೋಡಿದ್ದು. ದುಡ್ಡು ಕೊಟ್ಟಿಲ್ಲ ಅಂತೇಳಿ ಹಾಕಿ ಹೊಡಿತಾನೆ ತಂದೆ ತಾಯಿ ಗುರುಗಳಿಗೆ. ಇದು ಕ್ರೌರ್ಯ. ತಂದೇನೋ ಹತಾಶೆಯಿಂದ ಹೆಂಡತಿಗೆ ಅಥವಾ ಗಂಡನಿಗೆ ಅಥವಾ ಮಕ್ಕಳಿಗೆ ಭಾರೀ ದೌರ್ಜನ್ಯ ಮಾಡ್ತಾನೆ. ಇದು ಕ್ರೌರ್ಯ. ವಿನಾಕಾರಣ ಶಿಷ್ಯರಿಗೆ, ಪಾಠಕ್ಕೆ ಕುಳಿತುಕೊಂಡ ಶಿಷ್ಯರಿಗೆ ತನ್ನ ಮನೆಯ ಸ್ಟ್ರೆಸ್ ತೆಗೆದುಕೊಂಡು ಹುಡುಗರ ಮೇಲೆ ದಬ್ಬಾಳಿಕೆ ಮಾಡೋದು ಕ್ರೌರ್ಯ. ಯಾರೋ ಇಲ್ಲ, ಏನೋ ₹1 ಕೇಳಿ ಅನ್ನ ಕೇಳಿ ಬದುಕ್ತಿರ್ತಾರೆ, ಅವನು ಕೇಳಲಿಕ್ಕೆ ಬಂದಾಗ ಅವನಿಗೆ ಹುಚ್ಚ ಬೈತಾನೆ ನೋಡಿ. ಇದು ಕ್ರೌರ್ಯ. ಅಲ್ಲ, ಈ ತರಹದ ಕ್ರೂರ ರಾಮನಿದ್ದುನಾ ಅಂದಮೇಲೆ ಈ ವಿಷಯಕ್ಕೆ ಸೀತೆಗೆ ಯಾಕೆ ಟೆನ್ಷನ್? ರಾಮ ಈ ಥರದ ಕ್ರೌರ್ಯ ರಾಮನ ಜೀವನದೊಳಗೆ, ರಾಮಾಯಣ ನಾವು ಇಷ್ಟು ವರ್ಷದಿಂದ ಕೇಳಿದ್ದೇವೆ, ಈ ಥರದ ಕಥೆಯನ್ನೇ ಕೇಳಿಲ್ಲ. ಆಮೇಲೆ ನಮಗಿಂತಲೂ ಅನಂತ ಕೋಟಿ ಪಟ್ಟು ಹೆಚ್ಚಿಗೆ ಸ್ಪಷ್ಟವಾಗಿ ರಾಮನನ್ನು ತಿಳಿದುಕೊಂಡವಳು ಸೀತೆ, ಪರಿಪೂರ್ಣವಾಗಿ ತಿಳಿದವಳು ಸೀತೆ. ಆಮೇಲೆ ಸೀತೆಗೆ ಈ ಕ್ರೌರ್ಯದ ಬಗ್ಗೆ ಸಂಶಯ ಬಂತಾದರೂ ಹೇಗೆ? ರಾಮ ಕಣ್ಣು ತೆಗೆದು ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ, ಸೀತೆ ಹೀಗೆ ಹೇಗೆ ಹೇಳ್ತಾ ಇದ್ದಾಳೆ ಅಂತೇಳಿ. ಆಗ ಸೀತೆ ಅಷ್ಟೇ ಶಾಂತವಾಗಿ ಒಂದು ಸಣ್ಣ ಕಥೆಯನ್ನು ಹೇಳ್ತಾಳೆ. ಪುಟ್ಟ ಕಥೆ, ಬಹಳ ಅದ್ಭುತವಾದ ಕಥೆ. ನೋಡ್ರಮ್ಮ, ಕ್ರೌರ್ಯ ನಿನ್ನಲ್ಲಿ ಇಲ್ಲ, ಆದರೆ ಕ್ರೌರ್ಯ ಸರಳವಾಗಿ ಬರಬಹುದು, ಟ್ರಾನ್ಸ್ಫರ್ ಆಗ್ಬೋದು. ಅದು ಹೇಗೆ ಹೇಳ್ತೇನೆ ಕೇಳಿಲ್ಲಿ. ಒಬ್ಬ ಪುಣ್ಯಾತ್ಮ ಋಷಿ, ಅವನು 10,000 ವರ್ಷದಿಂದ ತಪಸ್ಸು ಮಾಡ್ತಾ ಕುಳಿತಿದ್ದ. ಎಷ್ಟು ದಿವಸ? 10,000 ವರ್ಷಗಳಿಂದ ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ದ. ಅವನ ತಪಸ್ಸು ಕೆಡಿಸಬೇಕು ಅಂತ ಇಂದ್ರದೇವರು ಬಹಳ ಪ್ರಯತ್ನ ಪಟ್ಟರು. ಆದರೆ ಅವನೇನು ತಪಸ್ಸಿನಿಂದ ವಿಚಲಿತನಾಗಲಿಲ್ಲ.
ಯಾಕೆ ದೇವತೆಗಳು ಹೀಗೆ ತಪಸ್ಸು ಕೆಡಿಸ್ತಾರೆ ಅಂತಂದರೆ, ಅವನ ಯೋಗ್ಯತೆ ಮೀರಿ ಅವನು ತಪಸ್ಸು ಮಾಡ್ತಾ ಇರುವಾಗ ಅದು ಅವನಿಗೂ ಹಿತವಲ್ಲ, ಜಗತ್ತಿಗೂ ಹಿತವಲ್ಲ. ಆದ್ದರಿಂದಾಗಿ ಅವನ ಯೋಗ್ಯತೆ ಎಷ್ಟಿದೆ ಅಷ್ಟು ಪುಣ್ಯ ಉಳಿಸಿ ಉಳಿದದ್ದು ಖರ್ಚು ಮಾಡಿಬಿಡ್ತಾರೆ. ಹಾಗಾಗಿ ಎಷ್ಟು ಅಪ್ಸರಾ ಸ್ತ್ರೀಯರನ್ನು ಕಳಿಸಿದ, ಅದು ಮಾಡಿದ, ಇದು ಮಾಡಿದ, ಏನು ಮಾಡಿದರೂ ಅಲ್ಲಿ ಬಗೆಹರಿಯಲಿಲ್ಲ, ತಪಸ್ಸು ಕೆಡಲಿಲ್ಲ. ಕೊನೆಗೆ ಇಂದ್ರನಿಗೆ ತಲೆ ಕೆಟ್ಟಿತು. ತಾನು ಒಬ್ಬ ಬೇಟೆಗಾರನ ವೇಷದೊಳಗೆ ಬಂದು ಋಷಿ ಆಶ್ರಮಕ್ಕೆ ಬಂದು, ಏ ಪುಣ್ಯಾತ್ಮ ಬಂದಿಯೋ ಮಾರಾಯ, ಭಾಳ ಚಲೋ ಆಯಿತು ನೋಡಿಲ್ಲಿ, ನನಗೆ ಸ್ವಲ್ಪ ಕೆಲಸವಿದೆ, ಒಂದು ಕೆಲವು ದಿನ ನಾನು ಹೋಗಿ ಬರ್ತೇನೆ, ಈ ಖಡ್ಗವನ್ನು ಜೋಪಾನವಾಗಿ ನಿನ್ನ ಹತ್ರ ಇಟ್ಕೊಳ್ತೀಯಾ ಅಂತ ಋಷಿ ಕೇಳಿ. ಏನು ಆಗಬಾರ್ದ ಇದಕ್ಕೆ, ಜಂಗ್ ಬಿಂಗ್ ಹತ್ತಬಾರ್ದು, ನೀನು ತಪಸ್ಸಿಗೆ ಕುಳಿತುಕೊಂಡವನಲ್ಲ, ನಿನ್ನ ಹತ್ರ ಇಟ್ಬಿಟ್ರೆ ನಿನ್ನ ಕಣ್ಣೆದುರಿಗೆ ಇರ್ತದೆ. ಇದು ಯಾವ ಕಾರಣಕ್ಕೂ ಕೂಡ ಇದು ಇನ್ನೊಬ್ಬರ ಪಾಲಾಗುವುದಿಲ್ಲ. ಹಾಗಾಗಿ ನಿನ್ನ ಹತ್ರ ಗಟ್ಟಿಯಾಗಿ ಇರಲಿ, ನಾನು ಒಂದು ಸ್ವಲ್ಪ ದಿವಸ ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೇನೆ, ಆಮೇಲೆ ತೊಗೊಂಡು ಹೋಗ್ತೇನೆ ಅಂತ ಹೇಳಿದೆ. ಅದಕ್ಕೇನಾಯ್ತು, ನಾನಂತೂ ಇಲ್ಲೇ ಕೂತಿರ್ತೀನೋ ಮಾರಾಯ, ಇಲ್ಲೇ ಪಕ್ಕದೊಳಗೆ ಇಟ್ಟಿರು, ಇಲ್ಲೇ ಇರ್ತದೆ, ನೀನು ಯಾವಾಗ ಬರ್ತೀವಿ ಬಾ, ತೊಗೊಂಡು ಹೋಗಂತ ಸರಳವಾಗಿ ಹೇಳಿಬಿಟ್ಟ ಋಷಿ. ಭಾಳ ತಲೆ ಕೆಡಿಸೋಳಿಲ್ಲ. ಇಂದ್ರ ಹೋದ್ಮೇಲೆ ತಪಸ್ಸಿಗೆ ಕುಳಿತುಕೊಂಡ ಈ ಪುಣ್ಯಾತ್ಮ ಕಣ್ಣು ಮುಚ್ಚಿದ, ಪೂರ್ಣ ಮಗ್ನನಾದ. ಅಷ್ಟ್ರಾಗೆ ನೆನಪಾಯಿತು, ಖಡ್ಗ ಯಾರಾದರೂ ಎತ್ಕೊಂಡು ಹೋದ್ರೇನು ಅಂತ. ಕಣ್ಣು ತೆಗೆದು ನೋಡಿದ, ಖಡ್ಗ ಇದೆ. ಮತ್ತೆ ತಪಸ್ಸು ಶುರು ಆಯಿತು. ಮತ್ತೆ ತೆಗೆದು ನೋಡಿದ, ಮತ್ತೆ ಶುರು ಆಯಿತು. ಮತ್ತೆ ತೆಗೆದು ನೋಡಿದ, ಮತ್ತೆ ತಪಸ್ಸಿಗೆ ಡಿಸ್ಟರ್ಬ್ ಆಗ್ಲಿಕ್ಕೆ ಶುರು ಆಯಿತು. ಆಮೇಲೆ 8 ದಿವಸ ಆಯಿತು, 10 ದಿವಸ ಆಯಿತು, ಅವನು ಹೋದವನು ಬರಲೇ ಇಲ್ಲ. ಸ್ವಲ್ಪ ಧೂಳು ಕೂಡ್ಲಿಕ್ಕೆ ಶುರು ಆಯಿತು ಖಡ್ಗದ ಮೇಲೆ. ಆಮೇಲೆ ಅವನು ಬಂದು ಏನಾದರೂ ನನ್ನ ತಲೆನೇ ಕಡ್ದು ಹಾಕಿದ್ರೆ ಏನು ಮಾಡಲಿ ಖಡ್ಗದಿಂದ ಅಂತೇಳಿ ಆ ಖಡ್ಗ ಒರೆಸ್ಲಿ ಇಡ್ಲಿಕ್ಕೆ ಶುರು ಮಾಡಿದ. ಜಂಗ್ ಹತ್ಯದೇನೋ ಅಂತ ನೋಡಿದ. ತಾನು ಸ್ಥಾನಕ್ಕೆ ಹೋಗ್ತಾ ಇರುವಾಗ ತನ್ನ ಜೊತೆಗೆ ತೆಗೆದುಕೊಂಡು ಹೋದ. ಹೀಗೆ ಆಗ್ತಾ ಆಗ್ತಾ ಏನಾಯ್ತು ಅಂತಂದ್ರೆ, ಆ ಖಡ್ಗದ ಸಹವಾಸದಿಂದ ಇವನಿಗೆ ಕೊನೆಗೆ ಏನಾಯ್ತು ಅಂತಂದ್ರೆ, ಮೃಗ ಪಕ್ಷಿಗಳು ಮನುಷ್ಯರನ್ನು ಕಡಿಲಿಕ್ಕೆ ಶುರು ಮಾಡಿಬಿಟ್ಟ ಇವನು. ನಾವು ಮೊಬೈಲ್ ತಗೊಳ್ಳುವಾಗ ಹಾಗೆ ಪ್ರತಿಜ್ಞೆ ಮಾಡಿ ತಗೊಂಡಿದ್ದು. ಹುಡುಗರು ಹಾಗೆ ಹೇಳ್ತಾರೆ, ಅಮ್ಮ ನಾನು ಓದ್ಲಿಕ್ಕೆ ಬೇಕಾಗಿದೆ, ಹುಡುಗರ ಜೊತೆಗೆ ಏನಂತಾರೆ ಡಿಸ್ಕಷನ್ ಮಾಡ್ಲಿಕ್ಕೆ ಬೇಕಾಗಿದೆ, ಏನಂತಾರೆ ನಾವು ಬೇರೆದು ಏನು ಮಾಡೋದಿಲ್ಲ ಅಂತ ಹೇಳಿ ತೆಗೆದುಕೊಂಡ ಮೇಲೆ ಆ ಓದು ನಿಂತು ಹೋಯ್ತು, ಉಳಿದ ವ್ಯಾಪಾರಗಳೆಲ್ಲ ಸುಲಭವಾಗಿ ನಡೀತಲ್ಲ. ಹಾಗೆ ಈ ಕ್ರೂರ ನಾನಾಗಬೇಕಾಗಿಲ್ಲ, ಕ್ರೂರರ ಸಹವಾಸ ನನಗಾದರೂ ಸಾಕು, ಅತ್ಯಂತ ಸುಲಭ ರೀತಿಯೊಳಗೆ ಅವನು ಕ್ರೂರನಾಗಿ ಬಿಡ್ತಾನೆ. ಆದ್ದರಿಂದಾಗಿ ರಾಮ ಏನು ಇಲ್ಲೇ ಇಲ್ಲ. ನಿತ್ಯಂ ಶಸ್ತ್ರಂ ಪರಿವಹನ್ ಕ್ರಮೇಣ ಸತಪೋದನ ಚಕಾರ ರೌದ್ರೀಂ ಸ್ವಾಂ ಬುದ್ಧಿಂ. ತನ್ನ ಬುದ್ಧಿ ಅತ್ಯಂತ ಕ್ರೂರವಾಗಿ ಮಾಡಿಕೊಂಡು ಬಿಡ್ತಾನೆ. ತ್ಯಕ್ವಾ ತಪಸ್ಸಿ ನಿಶ್ಚಯಂ, ತಪಸ್ಸು ಬಿಟ್ಟೇ ಬಿಟ್ಟ. ತತಸ್ಸ ರೌದ್ರಾಭಿರತಃ ಪ್ರಮತ್ತೋ ಅಧರ್ಮಕರ್ಷಿತ ತಸ್ಯ ಶಸ್ತ್ರಸ್ಯ ಸಂವಾಸ ಜಗಾಮ ನರಕಂ ಮುನಿ. ಆ ಶಸ್ತ್ರದ ಸಹವಾಸದಿಂದ 10,000 ವರ್ಷ ತಪಸ್ಸು ಮಾಡಿದವ ನರಕಕ್ಕೆ ಹೋಗಿ ಕುಳಿತುಕೊಂಡಂತೆ. ಹಾಗಾಗಿ ರಾಮ, ನೀನು ಕ್ರೂರ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ, ನಾನೇ ನಿನ್ನ ಕೈಯೊಳಗೆ ಖಡ್ಗ ಇಟ್ಟಿದ್ದೇನಲ್ಲ, ಈ ಖಡ್ಗದ ಸಹವಾಸದಿಂದ ನೀನು ಕ್ರೂರ ಆದ್ರೆ ನಾ ಏನು ಮಾಡಲಿ? ಅಂದರೆ ಎಷ್ಟು ಸುಲಭವಾದ ಕಥೆ, ಎಷ್ಟು ಸರಳವಾದ ನೀತಿ, ಎಷ್ಟು ಅದ್ಭುತವಾದ ವೈಭವವಿದೆ. ಇದನ್ನು ಸೀತೆ ರಾಮನಿಗೆ ಕನ್ವಿನ್ಸ್ ಆಗುವ ಹಾಗೆ ಹೇಳಿದಾಗ ರಾಮ ಗೌರವದಿಂದ ಆ ಮಾತನ್ನು ಸ್ವೀಕಾರ ಮಾಡ್ತಾನೆ, ಪ್ರೀತಿಯಿಂದ ಆ ಮಾತನ್ನು ಸ್ವೀಕಾರ ಮಾಡ್ತಾನೆ. ಹೇಳ್ತಾಳೆ, ಏನು ವಿಚಾರ ಮಾಡಬೇಡ, ನನ್ನ ತಲೆ ಏನು ಕೆಡುವುದಿಲ್ಲ. ಇಲ್ಲ, ನಾನು ಯಾಕೆ ಹೇಳಿದೆ ಅಂದರೆ ತಪ್ಪು ತಿಳ್ಕೊಬೇಡ್ರಿ. ಧರ್ಮಾದರ್ಥ ಪ್ರಭವತಿ. ಸೀತೆ ಹೇಳ್ತಾಳೆ ಮುಂದೆ, ಧರ್ಮ ಏನಿದೆ ನೋಡ್ರಾಮ, ಇದರಿಂದಲೇ ಪುರುಷಾರ್ಥಗಳು ಅಭಿವೃದ್ಧಿಸುತ್ತದೆ. ಪುರುಷಾರ್ಥಗಳು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಒಂದಕ್ಕೆ ಒಂದು ಕಾರಣಗಳು. ಹಾಗಾಗಿ ಮೊಟ್ಟ ಮೊದಲನೆಯದ್ದು ಯಾವುದು? ಧರ್ಮ. ಈ ಧರ್ಮವನ್ನು ಚೆನ್ನಾಗಿ ಮಾಡೋದರಿಂದ ಅರ್ಥ, ಕಾಮ, ಮೋಕ್ಷ ಬಹಳಷ್ಟು ಅಭಿವೃದ್ಧಿಸುತ್ತದೆ. ಧರ್ಮ ಮಾಡುವವರಿಗೆ ಅತ್ಯಂತ ಕಡು ದರಿದ್ರ, ಕೈಯಲ್ಲಿ ದುಡ್ಡಿರೋದಿಲ್ಲ,
ಆದರೆ ಅವನ ಮನೆಗೆ ಬಂದು ದೊಡ್ಡ ದೊಡ್ಡ ಆಪತ್ತುಗಳು, ದೊಡ್ಡ ದೊಡ್ಡ ಖರ್ಚುಗಳು ಸುಲಭ ರೀತಿಯಿಂದ ಮಾಡಿ ಮುಗಿಸಿಬಿಟ್ಟಿರ್ತಾನೆ. ಅವನಿಗೆ ತನ್ನ ಜೀವನದ ಗೋಲ್ ಇರುವುದಿಲ್ಲ. ಇಷ್ಟು ಹಣ ನನಗೆ ನಾನು ಗಳಿಸಿ ಡೆಪಾಸಿಟ್ ಇಡಬಹುದು ಅಂತನೋ ಗೋಲೇ ಇರೋದಿಲ್ಲ. ಯಾಕೆಂದರೆ ಅವನದೊಂದು ಪರಿಧಿಯೊಳಗೆ ತಾನು ಸೆಟ್ ಆಗಿರ್ತಾನೆ. ಅವನ ಮೇಲೆ ಹೆಮ್ಮಾರಿಯಂತೆ ದೊಡ್ಡ ಆಪತ್ತು ಬಂದಾಗಲೂ ಕೂಡ ಆಪತ್ತನ್ನು ಸುಲಭವಾಗಿ ದಾಟಿ ಬಂದಿರ್ತಾನೆ. ಹೇಗೆ ದೇವರು ದಾಟಿಸಿರ್ತಾನೆ, ಹೇಗೆ ಸಮಾಜ ದಾಟಿಸಿರುತ್ತೆ ಅವನಿಗೆ ಗೊತ್ತೇ ಆಗುವುದಿಲ್ಲ. ಒಂದು ಸಣ್ಣ ಬೆವರ ಹನಿ ಬಂದಿರೋದಿಲ್ಲ. 10, 15, 20 ಲಕ್ಷ, 40 ಲಕ್ಷ, 50 ಲಕ್ಷದ ಖರ್ಚು ಕೂಡ ಸುಲಭದೊಳಗೆ ದಾಟಿ ಹೋಗಿಬಿಟ್ಟಿರ್ತದೆ. ಯಾಕೆ? ಇದು ಧರ್ಮದ ಪ್ರಭಾವ. ಇಂಥ 100 ದೃಷ್ಟಾಂತಗಳನ್ನು ನಾನು ಕೊಡಬಲ್ಲೆ. ನಾನು ತುಂಬ ಅನುಭವಿಸಿದ್ದೇನೆ. ಧರ್ಮವನ್ನು ಮಾಡು. ಸೀತೆ ಹೇಳ್ತಾಳೆ, ನಮ್ಮ ಮಿತಿ ಮೀರಿದ ಧರ್ಮ ಬೇಡ. ನಮ್ಮಿಂದ ಯಾವುದು ಸಾಧ್ಯವಿದೆ ಆ ಧರ್ಮವನ್ನಾದರೂ ಹಠದಿಂದ ನಾವು ಮಾಡಲೇಬೇಕು. ಧರ್ಮಾದರ್ಥ ಪ್ರಭವತಿ. ಧರ್ಮದಿಂದ ಪುರುಷಾರ್ಥಗಳು ಬೆಳೆಯುತ್ತೆ. ಧರ್ಮಾತ್ ಪ್ರಭವತೆ ಸುಖಂ. ಒಂದು ಸುಖವೇನಿದೆ, ಆತ್ಮತೃಪ್ತಿ ಅನ್ನೋದೇನಿದೆ, ಇದು ಇರುವುದು ಕೇವಲ ಧರ್ಮದಿಂದಲೇನೆ. ಮಲಗಿದಾಗ ಆಗುವ ಸುಖವೂ ಕೂಡ ಧರ್ಮವಿಲ್ಲದವನಿಗೆ ಆಗುವುದಿಲ್ಲ, ಸುಖ ಒಲಿದಕ್ಕೆ ಬರುವುದಿಲ್ಲ. ಇವತ್ತು ನಮಗಾಗತ್ತೇನಾ? ನಿಮಗಾಗ್ಬೋದು, ನನಗಂತೂ ಆಗುವುದಿಲ್ಲ. ನಿಜವಾಗಿ ಹೇಳ್ತೇನೆ, ಊಟ ಮಾಡಿದಾಗ ಹೊಟ್ಟೆ ತುಂಬತ್ತೆ ಹೊರತು ತೃಪ್ತಿ ಆಗುವುದಿಲ್ಲ. ಹೊಟ್ಟೆ ತುಂಬತ್ತೆ. 2 ಬಕ್ರಿ ಬೇಡ, 4 ಬಕ್ರಿ ತಿಂದ್ವಿ, 4 ಬೇಡ 5 ಬಕ್ರಿ ತಿಂದು ಆಯ್ತು, ಹೊಟ್ಟೆ ಅಜೀರ್ಣ ಆಗೋಷ್ಟು ಹೊಟ್ಟೆ ತುಂಬಿ ಹೋಗುತ್ತೆ. ಆದರೆ ಇಂಥ ಅದ್ಭುತವಾದ ಅನ್ನ ತಿಂದದ್ದಕ್ಕೆ ಒಂದು ಆತ್ಮಸಂತೃಪ್ತಿ ಅನ್ನೋದೇನಿದೆ, ಆತ್ಮಸಂತೃಪ್ತಿ ಸುಲಭವಾಗಿ ಒದಗಿ ಬರುವುದಿಲ್ಲ. 6 ಗಂಟೆ ಯಾಕೆ 8 ಗಂಟೆ ಮಲಗ್ಬೋದು, 8 ಯಾಕೆ 10 ಗಂಟೆ ಮಲಗ್ಬೋದು. ಶಾಂತವಾಗಿ ಮಲಗಿದೆ, ಸುಖವಾದ ನಿದ್ರೆ ಆಯ್ತಪ್ಪ ಅಂತ ಆಗುವುದೇ ಇಲ್ಲ. ಕಿರಿಕಿರಿ ಮಾಡ್ಕೋತಾನೆ ಹೇಳ್ತೇವೆ. 10 ಗಂಟೆ ಮಲಗಿದ ಮೇಲೂ ಸಮಾಧಾನವಿರುತ್ತೆ, ಇರುವುದಿಲ್ಲ. ಭಾರಿ ಮನೆ ಕಟ್ಟಿತು, ಭಾರಿ ವೈಭವ ಸಿಕ್ಕಿತು, ಭಾರಿ ಶ್ರೀಮಂತಿಗೆ ಸಿಕ್ಕಿತು, ಆದರೂ ಕಷ್ಟದೊಳಗೆ ಇರ್ತೇವೆ, ಸುಖ ಆಗುವುದಿಲ್ಲ. ಯಾಕೆ? ಸುಖ ಆಗುವುದು ಏನಿದೆ ಧರ್ಮದಿಂದಲೇನೆ ಸುಖವಾಗುವುದು, ಇನ್ನು ಬೇರೆ ಯಾವುದರಿಂದ ಇಲ್ಲ. ಸೀತೆ ಹೇಳ್ತಾಳೆ, ಧರ್ಮ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ. ಜಗತ್ತಿನೊಳಗೆ ಏನಿದೆ ಎಲ್ಲವನ್ನೂ ಪಡೆಯುವುದಕ್ಕೆ ಧರ್ಮ ಹೊಂದಿದ್ದರೆ ಸಾಕು, ಬೇರೆ ಇನ್ನೇನು ಬೇಡ. ಚೆನ್ನಾಗಿ ಧರ್ಮವನ್ನು ಮಾಡಿದರೆ ಸಾಕು, ಎಲ್ಲವೂ ಅವನ ಕಾಲಿಗೆ ಬಂದು ಬೀಳುತ್ತೆ. ಯಾಕೆ? ಧರ್ಮಸಾರಮಿದಂ ಜಗತ್. ಇಡೀ ಜಗತ್ತೇ ಧರ್ಮದ ಮೇಲೆ ನಿಂತಿದೆ. ಈಗ ಇಷ್ಟು ಜನ ಕೂತಿದ್ದೇವೆ, ಇಲ್ಲೊಂದೇನೋ ಹುಳ ಕಡಿತಾ ಇದೆ, ನಮ್ಮ ಪಾಪವಿದೆ. ನಿಮಗೆ ಯಾರಿಗೂ ಕಡ್ದಿಲ್ಲ, ನಿಮ್ಮಲ್ಲಿ ಧರ್ಮವಿದೆ. ಇಲ್ಲಿಷ್ಟು ಜನರಿದ್ದೇವೆ, ಅಷ್ಟು ಜನರಲ್ಲಿ ನಾವು ಇಷ್ಟು ಮಂದಿ ಇಲ್ಲಿ ಬಂದು ಕುಳಿತುಕೊಂಡಿದ್ದೇವೆ, ಧರ್ಮವಿದೆ, ನಮ್ಮ ಪುಣ್ಯವಿದೆ, ನಾವು ಬಂದಿದ್ದೇವೆ, ಇಲ್ಲಿ ಭಾಗಿಯಾಗಿದ್ದೇವೆ. ಯಾರಿಗಿಲ್ಲಿ ಬರ್ಲಿಕ್ಕಾಗಿಲ್ಲ. ರಾಮಾಯಣ ಜಗತ್ತಿನಾಗ ಹೇಳೋರು ಯಾರು ಇಲ್ಲೇ ಇಲ್ವಾ? ಬೇಕಾದಷ್ಟು ಮಂದಿದ್ದಾರೆ. ಬಹುರತ್ನ ವಸುಂಧರ. ಇವತ್ತು ಈ ದಿನದೊಳಗೆ ಈ ಕ್ಷಣಕ್ಕೆ ಹೇಳಬೇಕಾದ ಪುಣ್ಯವಿದೆ, ಧರ್ಮವಿದೆ, ಈ ಕಾರ್ಯವಾಗತ್ತೆ. ಇವತ್ತು ನಮಗೆ ಅನ್ನ ಸಿಕ್ಕಿದೆ, ಧರ್ಮವಿದೆ. ಅನ್ನ ಸಿಗದೆ ಇರೋರು ಎಷ್ಟು ಜನ ಇದ್ದಾರೆ? ಮನೆಯ ಅನ್ನ ಸಿಕ್ಕಿದೆ, ಧರ್ಮವಿದೆ. ಝೊಮ್ಯಾಟೋದಿಂದ ಆರ್ಡರ್ ಮಾಡಿ ತಂದಿಲ್ಲಲ್ಲ, ಮನೆಯ ಅನ್ನ ಸಿಕ್ಕಿದೆಯಲ್ಲ, ಧರ್ಮವಿದೆ. ನೈವೇದ್ಯದ ಅನ್ನ ಸಿಕ್ಕಿದೆಯಲ್ಲ, ಧರ್ಮವಿದೆ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ನಾನು ಊಟ ಮಾಡಿದ್ದೇನಲ್ಲ, ಧರ್ಮವಿದೆ. ಹೀಗೆ ಸೂಕ್ಷ್ಮವಾದ ಧರ್ಮ ಬೆಳೀತಾ ಹೋಗುತ್ತೆ. ಏನು ಕಷ್ಟವಿದೆ, ಏನು ಆಪತ್ತು ಇದೆ, ಏನು ಸಮಸ್ಯೆ ಇದೆ, ಇದು ಎಲ್ಲದಕ್ಕೂ ಅಧರ್ಮದ ಮೇಲೆ ನಿಂತಿದೆ. ಆದ್ದರಿಂದಾಗಿ ರಾಮ ಈ ಖಡ್ಗದ, ಈ ಬಿಲ್ಲು ಬಾಣಗಳ ಸಹವಾಸದಿಂದಾಗಲಿ, ನಾಳೆ ಬರುವ ರಾಕ್ಷಸರ ಸಹವಾಸದಿಂದಾಗಲಿ, ನೀನು ಅಧರ್ಮವನ್ನು ಮಾಡಿದಿ ಅಂತಾದರೆ, ಸಣ್ಣ ಅಧರ್ಮ ಮಾಡಿದಿ ಅಂತಾದರೆ, ಆ ಅಧರ್ಮದ ಫಲವೇನಿದೆ ಬಹಳ ಹೆಮ್ಮರವಾಗಿ ಮೈ ಮೇಲೆ ದಾಳಿ ಮಾಡಬೇಕಾದ
ಅನಿವಾರ್ಯತೆ ಒದಗಿ ಬಂದಿತ್ತು ರಾಮ. ಆದ್ದರಿಂದಾಗಿ ಅತಿ ಸಣ್ಣದಾದ ಅಧರ್ಮವೂ ಕೂಡ ನಿನ್ನಿಂದ ಆಗಬಾರ್ದು ಅಂತೇಳಿ ನಾನು ಪ್ರೀತಿಯಿಂದ ಹೇಳಿದ್ದೇನೆ. ನಿಮಗೆ ಗೊತ್ತಿಲ್ಲದೇ ಇದ್ದದ್ದು ಏನಿಲ್ಲ, ಆದರೂ ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಆದ್ದರಿಂದಾಗಿ ನಾನು ನಿಮ್ಮ ಮುಂದೆ ವಿನಿಯೋಗಿಸಿದ್ದೇನೆ ಅಂತ ಸ್ತ್ರೀ ಚಪಲಾದೇತ. ಇದು ನಮ್ಮದೊಂದು ಚಾಪಲ್ಯ. ಏನು ಮಾಡ್ತಾ ಇರುವಾಗಲೂ ನಮ್ಮ ತಿಳುವಳಿಕೆಗೆ ತಕ್ಕ ಹಾಗೆ ನಾವು ಹೇಳುವುದು ಇದು ನಮ್ಮ ಧರ್ಮವಲ್ವಾ ರಾಮ, ಆದ್ದರಿಂದಾಗಿ ನಾನು ಇಷ್ಟು ಹೇಳಿದ್ದೇನೆ, ಏನು ತಪ್ಪು ತಿಳಿಬೇಡ ಅಂತ ಸೀತೆ ಪ್ರೀತಿಯಿಂದ ಹೇಳಿದಾಗ ರಾಮ ವಾಕ್ಯಮೇತತ್ತು ವೈದೇಹ್ಯ ವ್ಯಾಹೃತಂ ಭರ್ತೃಭಕ್ತಯ ಶುತ್ವ ಧರ್ಮಸ್ಥಿತೇ ರಾಮ ಪ್ರತ್ಯುವಾಚ ಜಾನಕಿಂ ಹಿತಮುಕ್ತಂ. ನೋಡೇ, ನಾನು ಧರ್ಮದಲ್ಲೇ ಇದ್ದೇನೆ, ಆದರೂ ನೀನು ಹೇಳಿದ್ದೇನಿದೆ ಅತ್ಯಂತ ಹಿತ, ನನಗೆ ಮಂಗಲವಾಗುವಂಥದ್ದು, ನನಗಲ್ಲ ಜಗತ್ತಿಗೂ ಶ್ರೇಯಸ್ಸು ಮಂಗಲವಾಗುವಂಥ ಮಾತನ್ನು ಹೇಳಿದ್ದೀಯಲ್ಲೇ, ಬಹಳ ಸಂತೋಷವಾಯಿತು. ನೋಡಿಲಿ, ನನಗೇನಿಲ್ಲಿ. ಮತ್ತು ಜೊತೆಗೆ ಸೀತೆ ಇನ್ನೊಂದು ಮಾತು ಹೇಳ್ತಾಳೆ, ನಿಮ್ಮ ಈಗ ಸಂಹಾರ ಮಾಡಲಿಕ್ಕಾಗಿ ಹೊರಟಿದ್ದೀರಿ, ಅಲ್ಲಿ ಯಾವ ವಸ್ತು ಯಾವ ಪ್ರಾಣಿ ಸಾಯಬಾರ್ದಲ್ಲ, ಆ ಪ್ರಾಣಿ ಯಾವುದು ನಿಮ್ಮ ಕೈಯಾಗ ಸಾಯಬಾರ್ದ? ತಪ್ಪಿ ಯಾವ ಪ್ರಾಣಿಯನ್ನು ಯಾವ ರಾಕ್ಷಸರನ್ನು ಕೊಂದು ಹಾಕಬೇಕಾಗಿದೆ ಅವರು ತಪ್ಪಿ ಒಬ್ಬ ಬದುಕಿ ಹೋದಂತಾಗಬಾರದು. ಅಂದರೆ ಬದುಕುವವರು ಬದುಕಲೇಬೇಕು, ಅವರು ಸಾಯಬಾರ್ದು. ಸಾಯುವವರು ಎಂದಿಗೂ ತಪ್ಪಿಸ್ಕೊಂಡು ಹೋಗಬಾರ್ದು, ಅವರು ಸಾಯಲೇಬೇಕು. ಅಂದರೆ ಇದು ಯುದ್ಧದ ಧರ್ಮವಿದು. ಇವತ್ತು ಗೊತ್ತಿಲ್ಲ ಇವರಿಗೆ, ಸ್ಕೂಲಿನ ಮೇಲೆ ಬಾಂಬ್ ಹಾಕ್ತಾರೆ, ಊರುಗಳ ಮೇಲೆ ಬಾಂಬ್ ಹಾಕ್ತಾರೆ, ಶಹರಗಳ ಮೇಲೆ ಬಾಂಬ್ ಹಾಕ್ತಾರೆ, ದೈನಂದಿನ ಊಟ ತಿನಿಸುಗಳ ಮೇಲೆ ಬಾಂಬ್ ಹಾಕ್ತಾರೆ, ಬೇಕಾದ್ದು ಮಾಡಿ ಹಾಳು ಮಾಡಿ ಹಾಕ್ತಾರೆ. ಇದು ನಮ್ಮ ರಾಮಾಯಣದ ನಮ್ಮ ಮಹಾಭಾರತದ ಧರ್ಮವಲ್ಲ, ಇದು ಧರ್ಮವಲ್ಲ. ಇದು ಇಂಥವ್ರು ಏನು ರಾಮರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ? ಇಂಥವರಿಂದ ಏನು ರಾಮರಾಜ್ಯ ಸಿದ್ಧವಾಗುವುದಿದೆ? ಮಹಾಭಾರತದಲ್ಲಿ ಬರುತ್ತೆ, ಈ ಕುರುಕ್ಷೇತ್ರ ಇವತ್ತು ಹೋದರೆ ನಮಗೆ ಆಶ್ಚರ್ಯವಾಗುತ್ತೆ. ಎಲ್ಲಿ ಬೇಕಲ್ಲಿ ಊರು, ಎಲ್ಲಿ ಬೇಕಲ್ಲಿ ಮಠ, ಎಲ್ಲಿ ಬೇಕಲ್ಲಿ ಜನರಿದ್ದಾರೆ. ಅಂತಲ್ಲಿ ಹೋಗಿ ಯುದ್ಧ ಮಾಡಿಲ್ಲ ಇವರು, ಅಂತಲ್ಲಿ ಹೋಗಿ ಯುದ್ಧ ಮಾಡಿಲ್ಲ. ಪಾಂಡವರಾಗಲಿ ಕೌರವರಾಗಲಿ ಅಲ್ಲಿ ಒಬ್ಬ ಒಂದು ನರಪಿಳ್ಳಿ ಇರಲಿಲ್ಲ ಅಂತೆ ಆ ಕುರುಕ್ಷೇತ್ರದೊಳಗೆ. ಅಂತಹ ಗೊಂಡಾರಣ್ಯವನ್ನು ಚಾಯ್ಸ್ ಮಾಡಿಕೊಂಡು ಅಲ್ಲಿ ಹೋಗಿ ಯುದ್ಧ ಮಾಡಿದ್ದಾರೆ. ಇಲ್ಲಿ ಸಾಯುವುದು ಎರಡು ಪಕ್ಷದಲ್ಲಿರುವ ಸೈನಿಕರು ಮಾತ್ರ ಸಾಯಬೇಕೇ ಹೊರತು ಒಂದು ಹೆಣ್ಣು, ಒಂದು ಕೂಸು, ಒಂದು ಮುದುಕ, ಒಂದು ವೃದ್ಧ, ಒಂದು ಜಾನುವಾರು ಅಂದರೆ ಒಂದು ಪ್ರಾಣಿ, ಒಂದು ಪಶು, ಒಂದು ಪಕ್ಷಿ ಯಾವುದೂ ಕೂಡ ನಮ್ಮ ಯುದ್ಧದೊಳಗೆ ಸಾಯುವ ಹಾಗಿಲ್ಲ. ಅದು ಬ್ರಹ್ಮಾಸ್ತ್ರ ಬಿಡಲಿ, ಅಗ್ನಿಸ್ತ್ರ ಬಿಡಲಿ, ಸೂರ್ಯಾಸ್ತ್ರ ಬಿಡಲಿ, ವರುಣಾಸ್ತ್ರ ಬಿಡಲಿ, ಕಲ್ಲಿನಿಂದ ಮಳೆ ಸುರಿಸಲಿ, ಏನು ಬೇಕಾದ್ದಾಗಲಿ, ಇಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ ಶತ್ರುಗಳಿಗೂ ಸೈನಿಕರಿಗೆ ಪೀಡೆ ಆಗಬೇಕೇ ಹೊರತು ಒಬ್ಬ ಯುದ್ಧದಲ್ಲಿ ಭಾಗವಹಿಸದ ವ್ಯಕ್ತಿಯ ಮರಣವಾಗಿಲ್ಲ. 18 ದಿನಗಳ ಯುದ್ಧದಲ್ಲಿ ಒಬ್ಬರ ಮನೆ ಹಾಳಾಗಿಲ್ಲ, ಒಬ್ಬರ ಊಟ ತಿಂಡಿ ತಿನಿಸು ನೀರಿಗೆ ಸಂಚಕಾರ ಬಂದಿಲ್ಲ. ಇದು ಯುದ್ಧದ ಕ್ರಮ. ಇದು 14-15 ವರ್ಷದ ಪುಟ್ಟ ಬಾಲಕಿಯಾದ ಸೀತೆಗೆ ಈ ತಿಳುವಳಿಕೆ ಇತ್ತು. ಜಗತ್ತು ಆಳುವ ರಾಜರುಗಳಿಗೆ ಇವತ್ತು ಈ ತಿಳುವಳಿಕೆ ಇಲ್ಲ. ಇವತ್ತು ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಒಬ್ಬ ಬ್ರಾಹ್ಮಣರಿಗೆ, ರಾಕ್ಷಸ ದೇವತೆಗಳಿಗೆ, ಧರ್ಮಕ್ಕೆ ಪೀಡೆ ಕೊಡುವ ಒಬ್ಬ ವ್ಯಕ್ತಿಯೂ ಕೂಡ ಬದುಕಿ ತಪ್ಪಿಸಿಕೊಂಡು ಹೋದ ಅಂತ ಆಗಲಿಕ್ಕಿಲ್ಲ ರಾಮ. ಒಬ್ಬ ಸಾತ್ವಿಕನಾದ ವ್ಯಕ್ತಿ, ಒಂದು ಸಾಧುವಾದ ಪ್ರಾಣಿ, ಒಂದು ಸಾಧುವಾದ ಪಕ್ಷಿ ಏನೋ ತಪ್ಪಿ ಬಾಣ ಬಿದ್ದು ಅದು ಸತ್ತು ಹೋಯ್ತು ಅಂತ ಆಗಲಿಕ್ಕಿಲ್ಲ ರಾಮ. ಈ ಎಚ್ಚರಿಕೆ ನಿನ್ನ ಮೇಲೆ ಚೆನ್ನಾಗಿ ಇಟ್ಟುಕೊಂಡು ನೀನು ಯುದ್ಧಕ್ಕೆ ಹೋಗು. ಎಷ್ಟಿದೆ ನೋಡಿ ರಾಮಾಯಣದಲ್ಲಿ ಆದರ್ಶ, ಎಷ್ಟು ತಿಳಿಸಿಕೊಡ್ತಾನೆ ರಾಮ ಸೀತೆಯರಿಂದ. ಒಂದೊಂದು ಮಾತನ್ನು ಹೇಳ್ತಾರೆ. ಆಯಿತು ಅಂತ ಹೇಳಿ ರಾಮ ಏನಿಲ್ಲ ನೋಡೇ ಏನು ಹೋಮಕಾಲೇತು ಸಂಪ್ರಾಪ್ತೆ ಪರ್ವಕಾಲೇಶು ಚಾನಗ ದರ್ಶಯಂತಿ ಸುದುರ್ದರ್ಶಾ ರಾಕ್ಷಸ ಪಿಶಿತಾಶಿನಃ. ಯಾರು ರಕ್ತಪಾನ ಮಾಡುವವರಿದ್ದಾರೆ ಅಂತಹ ರಾಕ್ಷಸರು ಹೋಮಕಾಲದೊಳಗೆ ಪರ್ವಕಾಲದೊಳಗೆ ಪೀಡೆಯನ್ನು ಕೊಡ್ತಾರೆ. ನಮ್ಮಿಂದ ಧರ್ಮಗಳು ಆಗದೇ ಇರುವ ಹಾಗೆ ನೋಡಿಕೊಳ್ತಾರಲ್ಲ, ಅಂಥವರನ್ನು ಮಾತ್ರ ನಾನು ಸಂಹಾರವನ್ನು ಮಾಡ್ತೇನೆ, ಬೇರೆಯವ್ರನ್ನ ಸಂಹಾರ ಮಾಡೋದಿಲ್ಲ. ಕೇಳಿಲಿ, ನಾನೇ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೀತೆ ಜಾನಕಿ. ಈ ಎಲ್ಲ ಋಷಿಗಳೇನಿದ್ದಾರಲ್ಲ, ತಮ್ಮ ತಪಸ್ಸಿನ ಪ್ರಭಾವದಿಂದಲೇನೆ ಆ ಎಲ್ಲ ದೈತ್ಯರನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ, ಅಷ್ಟು ಶಕ್ತಿ ಉಳ್ಳವರು. ಆದರೆ
ಇವ್ರದ್ದೆಲ್ಲ ಏನು ಅಂತಂದರೆ, ಇಷ್ಟು ವರ್ಷ ತಪಸ್ಸು ಮಾಡಿದ್ದೇವೆ, ಅವನನ್ನು ಸಂಹಾರ ಮಾಡೋದಕ್ಕಾಗಿ ನಮ್ಮ ತಪಸ್ಸು ಇನ್ವೆಸ್ಟ್ ಆಗಿಬಿಟ್ರೆ ಮತ್ತೆ ಸಂಪಾದನೆ ನಮ್ಮಿಂದ ಆಗೋದಿಲ್ಲಲ್ಲ, ನಮ್ಮ ಜೀವನ ಮುಂದೆ ಇನ್ನು ಎಷ್ಟಿದೆ ಗೊತ್ತಿಲ್ಲ, ಎಷ್ಟು ಬದುಕ್ತೇವೆ ಗೊತ್ತಿಲ್ಲ. ಅಂದಮೇಲೆ ಆ ಕಾರಣಕ್ಕಾಗಿ ನಮ್ಮ ತಪಸ್ಸು ಹಾಳಾಗಿ ಹೋಗಬಾರ್ದು, ಮುಂದಿನ ಜನ್ಮದೊಳಗೆ ನಾವು ಏನಾಗಿ ಹುಟ್ಟುತ್ತೇವೆ ಗೊತ್ತಿಲ್ಲ. ಆ ಟೆನ್ಷನ್ ಅವರಿಗಿದೆ. ಹಾಗಾಗಿ ತಮ್ಮ ತಪಸ್ಸನ್ನು ಅವರು ನನ್ನ ಪ್ರೀತಿಗಾಗಿ ಬಿಟ್ಟು ಇನ್ನು ಯಾವುದಕ್ಕೂ ಅವರು ವಿನಿಯೋಗ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನು ಸಂಹಾರ ಮಾಡಬೇಕಾಗಿದೆ, ಇರದೇ ಇದ್ರೆ ತಮ್ಮ ಕೆಲಸ ತಾವು ನೋಡ್ಕೊಂಡು ಹೋಗಿಬಿಡ್ತಾರೆ ಅಂತ ಋಷಿ ಮುನಿಗಳ ಬಗ್ಗೆ ಇರುವ ಭರವಸೆಯನ್ನು ಕೂಡ ರಾಮ ಇಷ್ಟು ಅಂದರೆ ಇದರೊಳಗೆ ಇದರ ಹಿಂದಿನ ಭಾವ ಇಷ್ಟಿದೆ ಅಂತಂದರೆ, ಇಷ್ಟೆಲ್ಲ ಋಷಿಗಳಿಗೂ ನಾನು ಅಭಯ ಕೊಟ್ಟಿದ್ದೇನೆ, ಇಷ್ಟೆಲ್ಲ ಋಷಿಗಳಿಂದ ನಾನು ಧರ್ಮ ಮಾಡಿಸಿದ್ದೇನೆ ಅಂತ ಎಂದಿಗೂ ಅಹಂಕಾರಕ್ಕೆ ಒಳಗಾಗಲಿಲ್ಲ ರಾಮ. ಅವರಿಗೆ ಸಾಮರ್ಥ್ಯ ಇದೆ ಜಾನಕಿ, ಅವರಿಗೆ ಸಾಮರ್ಥ್ಯವಿದೆ. ಅವರು ತಮ್ಮ ತಪಸ್ಸು ಯಾಕೆ ಹಾಳು ಮಾಡಿಕೊಳ್ಬೇಕು ಅಂತ ಅವರಿದ್ದಾರೆ. ಆದ್ದರಿಂದಾಗಿ ನಾನು ಹೋಗ್ತಾ ಇದ್ದೇನೆ ಅಷ್ಟೆ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ರಾಮ ಮುಂದೆ ಹೋಗ್ತಾನೆ. ಪರಿತುಷ್ಟೋಸ್ಮ್ಯಹಂ ಸೀತೆ, ಇಷ್ಟೆಲ್ಲ ನನ್ನ ಜೊತೆಗೆ ಕೂತು ಮಾತನಾಡಿದೆಯಲ್ಲ, ನನಗೆ ಸಂತೋಷವಾಗಿದೆ. ಅನಿಷ್ಟೋ ಅನುಶಾಸ್ಯತೆ, ನೀನು ನನಗಾಗುವ ಅನಿಷ್ಟವನ್ನು, ನನ್ನಿಂದ ಆಗುವ ತಪ್ಪುಗಳನ್ನು ಆಗಬಾರದು ಅಂಥೇಳಿ ಅನುಶಾಸನ ಮಾಡಿದೆಯಲ್ಲ, ಬಹಳ ಸಂತೋಷ ಆಯ್ತು. ಭಲೆ ಬೇಷ್ ಹೀಗಿರಬೇಕಿದ್ದರೆ. ಸದೃಶಂ ಚಾನುರೂಪಂಚ, ನಿನ್ನ ರೂಪಕ್ಕೆ ಅನುಗುಣವಾದ ಬುದ್ಧಿ ನಿಂದಿದೆ, ನಿನ್ನ ಕುಲಕ್ಕೆ ಅನುಗುಣವಾದ ಬುದ್ಧಿ ನಿನ್ನದಾಗಿದೆ, ನೀನು ಅತ್ಯದ್ಭುತವಾದ ಧರ್ಮದಲ್ಲಿ ಇದೆಯಾ, ನಿನ್ನ ಗಂಡನನ್ನೂ ಧರ್ಮದಲ್ಲಿ ಇರುವ ಪ್ರಯತ್ನವನ್ನು ಮಾಡ್ತೀಯಲ್ಲ, ಭಾಳ ಹೆಮ್ಮೆಯ ವಿಷಯ, ಭಾರಿ ಭೇಷ್ ಅಂತ ಹೇಳಿ ಮೊದಲಿಗೇ ಧರ್ಮದಲ್ಲಿ ಇದ್ದ ರಾಮ, ಧರ್ಮದ ಮೂರ್ತಿಯಾದ ರಾಮ ಇನ್ನೂ ಧರ್ಮದೊಳಗೆ ತಾನು ಸೇರಿಕೊಳ್ತಾನೆ ಎನ್ನುವ ಅರ್ಥದೊಳಗೆ ರಾಮಾಯಣ ನಮಗೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತದೆ. ಇಷ್ಟಾದ ಮೇಲೆ ಮುಂದೆ ಅಲ್ಲಿ ಹೋಗ್ತಾ ಇರುವಾಗ ಮಾಂಡಕರ್ಣಿಯನ್ನಂಥ ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಆ ಋಷಿಗಳ ತಪಸ್ಸನ್ನು ಕೆಡಿಸುವುದಕ್ಕಾಗಿ 5 ಜನ ಅಪ್ಸರ ಸ್ತ್ರೀಯರು ಬರ್ತಾರೆ. ಇಂದ್ರ ಕಳಿಸ್ತಾನೆ. ಆ ಪುಣ್ಯಾತ್ಮ ಅವರು ತಪಸ್ಸಿನ ಪ್ರಭಾವ ಎಷ್ಟು ಅಂದರೆ, ರಾಮ ಸೀತೆಗೆ ಹೇಳ್ತಾನೆ, ಕೇಳೆ ಇಲ್ಲಿ ಈ 5 ಸರೋವರಗಳಿದೆಯಲ್ಲ, ಈ 5 ಸರೋವರದ ಕೆಳಗೆ 5 ಮಹಲ್ಗಳನ್ನು ನಿರ್ಮಾಣ ಮಾಡಿಬಿಡ್ತಾನೆ ಋಷಿ. ಅಂಡರ್ ಗ್ರೌಂಡಿನೊಳಗೆ 5 ಜನರ ಜೊತೆಗೆ 1000 ವರ್ಷ ಭೋಗ ಮಾಡ್ತಾ ತನ್ನ ತಪಸ್ಸು ಬಿಡುವುದಿಲ್ಲ, ಭೋಗನೂ ಬಿಡುವುದಿಲ್ಲ. ಕೊನೆಗೆ ಇಂದ್ರನಿಗೆ ತಲೆ ಕೆಟ್ಟು ಹೇಳ್ತಾನೆ, ಬರ್ರಿಪ್ಪ ನೀವು ಸಾಕು, ನಮ್ಮ ಮನೆಗೆ ಬರ್ರಿ ಅಂತ ಹೇಳಿ ಕಳಿಸ್ತಾನೆ. ಇಂಥ ತಪಸ್ವಿಗಳು ನಮ್ಮ ಅಲ್ಲಿ ಇದ್ದರು, ಈ 5 ಆಶ್ರಮಗಳಿವೆ, 5 ಸರೋವರಗಳಿವೆ, ಬಾ ಸ್ನಾನ ಮಾಡೋಣ ಅಂತ ಹೇಳಿ ಅಲ್ಲಿ ಸ್ನಾನವನ್ನು ಮಾಡಿ ಮುಂದೆ ಮತ್ತೆ ಅನೇಕ ರಾಕ್ಷಸರಿಗೆ ಹೆದರಿಕೆ ಹುಟ್ಟಿಸಿ ಸಂಹಾರವನ್ನು ಮಾಡಿ ರಾಮ ಲಕ್ಷ್ಮಣರು ಮತ್ತೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದಾಗ ಅಲ್ಲಿ ಸುತೀಕ್ಷ್ಣರಿಗೆ ಕೇಳ್ತಾನೆ, ಇಲ್ಲೆಲ್ಲೋ ಅಗಸ್ತ್ಯರು ಇರ್ತಾರೆ ಅಂತಲ್ವಾ, ಇದೇ ವನದಲ್ಲಿ ಇದೇ ಆಶ್ರಮದಲ್ಲಿ ಅಗಸ್ತ್ಯರಿದ್ದಾರೆ ಅಂತ. ಏನು ಅಗಸ್ತ್ಯರ ಮಹಿಮಾ, ಎಂಥ ಅಗಸ್ತ್ಯರ ಪರಾಕ್ರಮವಿದೆ, ಅವರ ಆಶ್ರಮ ಎಲ್ಲಿದೆ, ಸ್ವಲ್ಪ ಅವರ ಮಹಿಮೆಯನ್ನು ಹೇಳಿ ನಾಳೆ ದಿನ ಹೋಗಿ ಭೇಟಿಯಾಗಿ ಬರೋಣ ಅಂತ ಹೇಳಿದಾಗ ಅವರ ಅಗಸ್ತ್ಯರ ಮಹಿಮೆಯನ್ನು ಹೇಳಿ ಪ್ರಾರಂಭವನ್ನು ಮಾಡ್ತಾರೆ. ಬಹಳ ದಿವ್ಯವಾದ ಅಗಸ್ತ್ಯರ ಮಹಿಮೆ, ಅತ್ಯದ್ಭುತವಾದ ಅಗಸ್ತ್ಯರ ಮಹಿಮೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವತ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣೋಕ್ಷಜಃ ಶ್ರೀಧರ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ, ಇದೇ ರೀತಿಯಾಗಿ
27ನೇ ತಾರೀಕಿನ ಪರ್ಯಂತವಾಗಿ ಕಾರ್ಯಕ್ರಮ, ಈ ಒಂದು ಪ್ರವಚನ ಕಾರ್ಯಕ್ರಮ 8 ದಿವಸಗಳ ಕಾಲ ಅವ್ಯಾಹತವಾಗಿ ಮುಖ್ಯದಲ್ಲಿಯೂ ಕೂಡ ನೆರವೇರುತ್ತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳೆಲ್ಲರೂ ಕೂಡ ಭಾಗಿಯಾಗಬೇಕು. 27ನೇ ತಾರೀಕು ರಾಮನವಮಿ, ಅವತ್ತು ಬೆಳಗ್ಗೆ 10 ಗಂಟೆಗೆ ಪಂಚಾಮೃತಾಭಿಷೇಕ, ನಂತರದಲ್ಲಿ ಕೊಟ್ಟಿಯೂರು ಪೂಜೆ, ಸಂಬರೀಕಾಂಕ ಮತ್ತು ರಾಮದೇವರ ಜನ್ಮೋತ್ಸವ ಮಧ್ಯಾಹ್ನ 12 ಗಂಟೆಗೆ. ಸಾಯಂಕಾಲ ಸೀತಾರಾಮ ಕಲ್ಯಾಣ ಮಹೋತ್ಸವ ಹಾಗೂ ವೈಭವದ ಪಾಲುಕಾ ಪಟ್ಟಾಭಿಷೇಕ ಮತ್ತು ಪ್ರವಚನದ ಮಂಗಳ ಕಾರ್ಯಕ್ರಮ ನೆರವೇರ್ತಾ ಇದ್ದು ಸಾಯಂಕಾಲ ಸರಿಯಾಗಿ 6 ಗಂಟೆಯಿಂದ. ನಂತರದಲ್ಲಿ ಅಲ್ಪೋಪಹಾರದ ಕಾರ್ಯಕ್ರಮ ಎಲ್ಲವೂ ಮುಂದಾಗಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗಗಳಾಗಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಈ ಒಂದು ಪ್ರವಚನ ಕಾರ್ಯಕ್ರಮ ನೆರವೇರಿಸಿರುವಂತಹ ಆಚಾರ್ಯರಿಗೆ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ.